ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. 252ನೇ ಪುಟದಲ್ಲಿ ಪಾಠ ಪ್ರಾರಂಭವಾಗಬೇಕು. ವಾಕ್ ಪ್ರಾಣೇನ ಸಹಿತ ಇತಿ ಕೌಂಠರವ್ಯ ಅಂತ ಇದೆ. ವಾಕ್ಯ ಪ್ರಾರಂಭ ಏನಾಗ್ತಾ ಇದೆ? ವಾಕ್ ಪ್ರಾಣೇನ ಸಹಿತ ಇತಿ ಕೌಂಠರವ್ಯ. ಪ್ರಾಣ ಪವಮಾನೇನ ಪವಮಾನೋ ವಿಶ್ವೈರ್ದೇವೈಃ ಸ್ವರ್ಗೇಣ ಲೋಕೇಣ ಸ್ವರ್ಗೋ ಲೋಕೋ ಬ್ರಹ್ಮಣ ಅಂತ ನೋದದ ಮಾತು. ಒಂದು 2 ನಿಮಿಷ ಎಲ್ಲ ನೀವು ಪುಸ್ತಕಗಳನ್ನ ಬಿಟ್ಬಿಟ್ರೆ ನನಗೆ ಬಹಳ ಅನುಕೂಲ ಆಗ್ತದೆ. ಅದಕ್ಕೆ ಪುಸ್ತಕ ಬಿಟ್ಬಿಡ್ರಿ, ನನ್ನ ವಿಷಯ ನೋಡ್ರಿ. ಇನ್ನು 3 ಸಂಹಿತಾ ಮುಗಿದ್ರೆ, ಸಂಹಿತೋಪಾಸನೆಯ 3 ಸಂಹಿತೆಗಳ ಉಪಾಸನೆ ಮುಗಿದ್ರೆ ಇದು ಪ್ರಥಮಾಧ್ಯಾಯ ಮುಗಿತದೆ. 3 ಸಂಹಿತೋಪಾಸನೆಗಳಲ್ಲಿ ಮೊದಲನೆಯದ್ದು ಕೌಂಠರವ್ಯನಿಂದ ಮಾಡಲ್ಪಟ್ಟ ಅವರ ಪರ ಸಂಹಿತೋಪಾಸನ ಅಂತ ಒಂದು. ಎರಡನೆಯದ್ದು ಪಾಂಚಾಲ ಚಂಡರು ಅನ್ನುವಂತಹ ಋಷಿಗಳು, ಆ ಪಾಂಚಾಲ ಚಂಡರು ಮಾಡಿರುವಂತಹ ವಾಕ್ಸಂಹಿತ ಅನ್ನುವಂತಹದ್ದು 2. ಕೊನೆಯದಾಗಿ ಪ್ರಜಾಪತಿ ಸಂಹಿತ ಅಂತ 3ನೇದ್ದು. ಅದಕ್ಕೆ ಹಿಂಗ್ ಬರ್ಕೊಂಡ್ಬಿಡ್ರಿ: ಕೌಂಠರವ್ಯ ಸಂಹಿತ, ಪಾಂಚಾಲ ಚಂಡ ಸಂಹಿತ, ಅದಾದ ಮೇಲೆ ಪ್ರಜಾಪತಿ ಸಂಹಿತ ಅಂತ 3 ಸಂಹಿತಾಗಳನ್ನು ಬರ್ಕೊಳ್ರಿ. ಮೊದಲನೇ ಸಂಹಿತ ಕೌಂಠರವ್ಯ ಸಂಹಿತ, ಎರಡನೇದ್ದು ಪಂಚಾಲ ಚಂಡ ಸಂಹಿತ, ಮೂರನೇದ್ದು ಪ್ರಜಾಪತಿ ಸಂಹಿತ. 3 ಸಂಹಿತಾಗಳವ. ಈ 3 ಸಂಹಿತಾಗಳಲ್ಲಿ ಪಾಂಚಾಲ ಚಂಡ ಸಂಹಿತ ಇಸ್ ಬ್ಯೂಟಿಫುಲ್, ಬಹಳ ಸುಂದರ, ಬಹಳ ಸುಂದರ. ನೆನಪಿಟ್ಟುಕೊಳ್ರಿ, ಪಾಂಚಾಲ ಚಂಡ ಸಂಹಿತ ಅಂತ ಅನ್ನೋದನ್ನ ನಾನು ಆಸ್ವಾದನೆ ಮಾಡ್ತಾ ಇದ್ದೇನೆ, ಮೆಲುಕು ಹಾಕ್ತಾ ಇದ್ದೇನೆ. ಈ 3 ಇವತ್ತು ಸಾಯಂಕಾಲ ನಾಳೆ ಒಳಗೆ ಬರಬಹುದು. 3 ಸಂಹಿತಾಗಳು ಇವತ್ತು ಮಧ್ಯಾಹ್ನ ನಾಳೆ ಬರಬಹುದು. ಇದರಲ್ಲಿ 3ರಲ್ಲಿ ವಿಶೇಷ ಏನು ಗೊತ್ತೇನು? ಸಂಹಿತಾಗಳಲ್ಲಿದ್ದದ್ದು ಈ 3 ಸಂಹಿತೆಗಳಲ್ಲಿ ಪಂಚಾಲ ಚಂಡ ಸಂಹಿತ ಅಂತನ್ನೋದೇನು ಸಂಹಿತೆ ಇದೆಯಲ್ಲ, ಇದು ಬಹಳ ಅದ್ಭುತವಾದ ಸಂಹಿತ. ಇದು ಯಾಕೆ ಪಂಚಾಲ ಚಂಡ ಸಂಹಿತ ಅದ್ಭುತ ಅಂತಂದ್ರೆ, ಅದನ್ನ ಓದಿದಾಗ ಅರ್ಥ ಆಗ್ತದೆ. ಅದು ಒಂದು ತಂದೆ ಮಗಳ, ಅಪ್ಪ ಮತ್ತು ಮಗಳು ಇವರಿಬ್ಬರ ಮಧ್ಯದಲ್ಲಿನ ಪ್ರೇಮ ಏನಿದೆಯಲ್ಲ, ಅದನ್ನು ಒಂದು ಸಂಹಿತಾ ರೂಪದಲ್ಲಿ ತರ್ತಾರೆ ಪಂಚಾಲ ಚಂಡರು. ಪ್ರಾಯ ಲೋಕದಲ್ಲಿ ತಂದೆ ಮಗಳು ಅನ್ನೋದು ಭಾರಿ ಪ್ರೀತಿಯ ವಿಷಯ. ಅದು ಮಗಳು ಅನ್ನೋಳನ್ನ ಅಷ್ಟು ಪ್ರೀತಿ ಕಾಣ್ತಿರ್ತೇವೆ ನಾವು, ತಂದೆ ಆದವರು ತಂದೆಯನ್ನು ಮಗಳು ಅಷ್ಟು ಪ್ರೀತಿಯಿಂದ ಕಾಣ್ತಿರ್ತಾರೆ. ಆ ತಂದೆ ಮಗಳ ಸಂಬಂಧ ಅನ್ನುವಂತಹ ಒಂದು ಸಂಹಿತೆಯನ್ನು ಹೇಳ್ತಾರೆ. ಇದು ಎರಡನೇದ್ದು. ಮೂರನೇದ್ದು ಕೊನೆಯದು ಪ್ರಜಾಪತಿ ಸಂಹಿತ ಅಂತ ರುದ್ರದೇವರು ಹೇಳಿರುವಂತಹ ಸಂಹಿತ. ಅದು ಅಂತೂ 3 ಸಂಹಿತಾಗಳವ. ಮೊದಲನೇ ಸಂಹಿತಾದ ವಿಚಾರವನ್ನು ತಗೊಳ್ತೀನಿ. ವಾಕ್ ಪ್ರಾಣೇನ ಸಹಿತ ಸಂಹಿತ ಇತಿ ಕೌಂಠರವ್ಯ. ಸರಿನಾ? ಸ್ವಲ್ಪ ಕೇಳಿಸಿಕೊಳ್ರಿ. ಕೌಂಠರವ್ಯ ಅಂತಂದ್ರೆ ಏನು ಅಂತ ಹೇಳಿ. ಏನು ಕೌಂಠರವ್ಯ ಅಂದ್ರೆ ಏನು ಅಂತಂದ್ರೆ, ಅವ್ರ ಹೆಸರೇ ವಿಚಿತ್ರ. ಕುಂಠರವ ಅಂತ ಅವ್ರ ತಂದೆ ಹೆಸರಂತೆ. ಏನ್ ಹೆಸರು? ಕುಂಠರವ. ರವ ಅಂದ್ರೆ ಏನ್ ಗೊತ್ತಾ? ಧ್ವನಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಕುಂಠರವ ಅಂತಂದ್ರೆ ಅವರ ಧ್ವನಿ ಗದ್ಗದಿತವಾಗ್ತಿತ್ತಂತೆ. ಕಂಠ ತುಂಬಿ ಬಂದಾಗ ಹೆಂಗಿರ್ತದಲ್ಲ, ಹಂಗಿದ್ರೆ ಅವರನ್ನ ಕುಂಠರವ ಅಂತ ಕರಿತಿದ್ರು. ಅವರು ಯಾವಾಗಲೇ ಭಗವಂತನ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರು ಅಂದ್ರೆ ಅವ್ರ ಧ್ವನಿ ತುಂಬಿ ಬರ್ಬೇಕಂತೆ. ಏನ್ ಆಶ್ಚರ್ಯ ಅಲ್ಲ? ಪರಮಾತ್ಮ ಅಂತ ಅವನ ವಿಷಯವನ್ನ ತೆಗೆದ ಕೂಡಲೇ ಕಂಠ ಗದ್ಗದಿತವಾಗ್ತಿತ್ತಂತೆ. ಅದಕ್ಕೆ ಅವರಿಗೆ ಕುಂಠರವ ಅಂತ ಹೆಸರಂತೆ. ಅವರ ಮಕ್ಕಳು ಕೌಂಠರವ್ಯರು ಅಂತ ಹೆಸರು. ಅದಕ್ಕೆ ಕೌಂಠರವ್ಯ ಸಂಹಿತ ಅಂತ ಕರೀತಾರೆ. ಅದಕ್ಕೆ ಇವ್ರು ಏನ್ ಚಿಂತನೆ ಮಾಡಿದ್ರು ಸಂಹಿತಾದಲ್ಲಿ ಅಂತ ಒಂದು ಹೊಸ ಅಂಶವನ್ನ ಕಾಣೋಣವಂತೆ. ಇದು ಉಪಾಸನೆಗೆ ಸ್ವಲ್ಪ ಕಠಿಣ ಅನಿಸ್ತದೆ, ಆದರೂ ಹೇಳೋ ಪ್ರಯತ್ನ ಮಾಡೋಣ ಅಂತ. ಏನು ಅಂತಂದ್ರೆ, ಇವರು ಎಲ್ಲಾ ಕಡೆಗಳಲ್ಲೂ ಒಂದೇ ರೀತಿಯ ಸಂಹಿತೆ ಇರ್ತದೆ ಅಂತ ಒಪ್ಪೋದಿಲ್ಲ. ಅವರು ಮೊದಲಿನ ಸಂಹಿತೆಯನ್ನು ಹೂ ಅಂತಾರೆ, ಎರಡನೇ ಸಂಹಿತೆಯನ್ನು ಏನ್ ಮಾಡ್ತಾರೆ ಅಂದ್ರೆ ಅವರ ಪರ ಸಂಹಿತ ಅಂತ ಹೆಸರಿಟ್ಕೋತಾರೆ. ಫಾರ್ ಎಕ್ಸಾಂಪಲ್, ಈಗೇನು ಅಂತ ಕೇಳಿದ್ರೆ, ಮೊದಲನೇ ಸಂಹಿತೆಯಲ್ಲಿ
ಲಕ್ಷ್ಮೀನಾರಾಯಣರು ಅಂದ್ರೆ ವಾಕ್ ಪ್ರಾಣಿನ ಸಹಿತ ನಿನ್ನೆ ಬಂದದ ಲಕ್ಷ್ಮೀದೇವಿ ರಥಂತರ ನಾರಾಯಣ ಬೃಹತ್ ಅಂತ ನಿನ್ನೆ ಮಧ್ಯಾಹ್ನ ಪಾಠದಲ್ಲಿ ಹೇಳಿದ್ದೀನಿ. ಗೊತ್ತಾಯ್ತಾ? ನೆನಪಿದೆ ಎಲ್ಲರಿಗೂ? ಆಮೇಲೆ ಆಗ ಈಗ ಇವ್ರದ್ದು ಒಂದು ಮುಂದಿನ ಹೊಸ ಅಂಶ ಏನು ಅಂತ ಕೇಳಿದ್ರೆ, ಮೊದಲನೇ ಸಂಹಿತೆಯಲ್ಲಿ ಲಕ್ಷ್ಮೀ ನಾರಾಯಣ, ಅದ ಆದ ಮೇಲೆ ನಾರಾಯಣ ವಾಯುದೇವರು ಎರಡನೇ ಸಂಧಿಯಲ್ಲಿ, ವಾಯುದೇವರು ಎಲ್ಲಾ ದೇವತೆಗಳು ಮೂರನೇ ಸಂಧಿಯಲ್ಲಿ, ಆಮೇಲೆ ಎಲ್ಲಾ ದೇವತೆಗಳು ರುದ್ರದೇವರು ನಾಲ್ಕನೇ ಸಂಧಿಯಲ್ಲಿ, ರುದ್ರದೇವರು ಬ್ರಹ್ಮದೇವರು ಐದನೇ ಸಂಹಿತೆಯಲ್ಲಿ ಅಂತ ಹೀಗೆ 5 ಸಂಹಿತೆಗಳ ವಿಚಾರ ಮಾಡ್ತಾ ಇದ್ದಾರೆ. ಬರ್ಕೊಳ್ರಿ. ಫಸ್ಟ್ ಸಂಹಿತಾ ಸಾರಿ, ಮೊದಲನೇ ಸಂಹಿತ ಲಕ್ಷ್ಮೀ ಪ್ಲಸ್ ನಾರಾಯಣ. ಹಿಂಗೆ ಬರ್ಕೋತ ಹೋಗ್ಬಿಡ್ರಿ, ಅಂದ್ರೆ ಲಘು ಅರ್ಥ ಆಗ್ತದೆ. ಲಕ್ಷ್ಮೀ ಪ್ಲಸ್ ನಾರಾಯಣ. ಬರ್ಕೊಂಡ್ರೆ ಲಕ್ಷ್ಮೀ ಮತ್ತು ನಾರಾಯಣ. ಆಮೇಲೆ ಬರ್ಕೊಳ್ರಿ ಲಕ್ಷ್ಮೀ ಮತ್ತು ನಾರಾಯಣ. ಈಗ ನಾರಾಯಣ ಮತ್ತು ವಾಯುದೇವರು, ಆಯ್ತಾ? ನಾರಾಯಣ ವಾಯುದೇವರು. ಮುಂದ ವಾಯುದೇವರು ಪ್ಲಸ್ ಎಲ್ಲಾ ದೇವತೆಗಳು, ಎಲ್ಲಾ ದೇವತೆಗಳು ಹಾಗೂ ರುದ್ರದೇವರು ನಾಲ್ಕನೇ ಸಂಹಿತ. ಆಯ್ತಾ? ನಾರಾಯಣ ಇದು ಸಾರಿ ಏನ್ ಬರ್ಕೊಂಡ್ರಿ? ಎಲ್ಲಾ ದೇವತೆಗಳು ರುದ್ರದೇವರು ಬ್ರಹ್ಮದೇವರು ಕೊನೆ ಸಂಹಿತ, ಐದನೇ ಸಂಹಿತ. ಹೀಗೆ 5 ಭಾಗಗಳಲ್ಲಿ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಯಾರು? ಈ ಕೌಂಠರವ್ಯ ಮುನಿಗಳು. 5 ಪ್ರತ್ಯೇಕ ಸಂಹಿತಾಗಳು, ಒಂದರಂತೆ ಒಂದು ಸಂಹಿತಾಗಳಿಲ್ಲ. ಮೊದಲನೇದ್ದು ಲಕ್ಷ್ಮೀನಾರಾಯಣ, ಎರಡನೇದ್ದು ನಾರಾಯಣ ಪ್ರಾಣ, ಮೂರನೇದ್ದು ಪ್ರಾಣ ಎಲ್ಲ ದೇವತೆಗಳು, ನಾಲ್ಕನೇದ್ದು ಎಲ್ಲ ದೇವತೆಗಳು ರುದ್ರದೇವರು ಬ್ರಹ್ಮದೇವರು. ಹೀಗೆ 5 ಸಂಹಿತೆಗಳಿರುವಂತಹದ್ದಾಗಿದೆ. 5 ಸಂಹಿತೆಗಳನ್ನು ಉಪಾಸನೆ ಮಾಡುತ್ತಾರೆ ಕೌಂಠರವ್ಯ ಮುನಿಗಳು. ಗಮನಿಸ್ತಾ ಬರಬೇಕಾದ ಅಂಶ ಏನು ಅಂದ್ರೆ, ಒಂದೆರಡು ಈ ಒಟ್ಟಾರೆ ಈ ಸಂಹಿತೆಗಳಿಗೆ ಹೆಸರು ಏನು ಅಂದ್ರೆ ಅವರ ಪರ ಸಂಹಿತ ಅಂತ ಹೆಸರು. ಅವರ ಪರ ಸಂಹಿತ ಅಂದ್ರೆ ಎರಡನೇದ್ದು ಒಂದು ಬಿಟ್ರೆ ಸಾಮಾನ್ಯವಾಗಿ ಎಲ್ಲವೂ ಕೂಡ ಅವರ ಪರ ಸಂಹಿತೆಯಾಗಿದೆ. ಅಂದ್ರೆ ಮೊದಲಿಗೆ ಬರೋರು ಯಾವಾಗಲೂ ಅವರಿರ್ತಾರೆ, ಚಿಕ್ಕವರಿರ್ತಾರೆ. ನಂತರದಲ್ಲಿ ಬರೋರು ಯಾವಾಗಲೂ ದೊಡ್ಡವರಿರ್ತಾರೆ. ಉದಾಹರಣೆಗೆ ಲಕ್ಷ್ಮೀ ನಾರಾಯಣ ಅಂದಾಗ ಲಕ್ಷ್ಮೀ ದೇವಿ ಎಡಕ್ ಬರ್ತಾಳೆ, ಎಡಕ್ ಬರ್ತಾಳ, ಅವಳು ಲೆಫ್ಟಿಗೆ ಬರ್ತಾಳ. ಅದರಿಂದ ಅವರಳು ಎಡಕ್ ಬಂದದ್ದಕ್ಕಲ್ಲ, ಎಡಕ್ ಗುರುತಿಸ್ಲಿಕ್ಕೆ, ನಿಮ್ ಎಡಕ್ ಬರೋಳು ಅಂತ ಗುರುತಿಸ್ಲಿಕ್ಕೆ ಎಡಕ್ ಬರೋಳು ಲಕ್ಷ್ಮೀ ದೇವಿ ಅವರಳು, ಬಲಕ್ ಬರುವಂತಹ ನಾರಾಯಣ ಶ್ರೇಷ್ಠ. ಎರಡನೇ ಸಂಹಿತೆಯಲ್ಲಿ ಏನಾಗ್ತದೆ, ನಾರಾಯಣ ಎಡಕ್ ಬಂದು ಪ್ರಾಣದೇವರು ಬಲಕ್ ಬರ್ತಾರೆ. ಅದಕ್ಕೆ ಬಲಕ್ ಬಂದವ್ರು ದೊಡ್ಡವರಲ್ಲ, ಇಲ್ಲಿ ಮಾತ್ರ ನಾರಾಯಣ ದೊಡ್ಡವ, ಆಮೇಲೆ ಪ್ರಾಣದೇವರು ಸಣ್ಣವರು. ಮುಂದಿನದೊಳಗೆ ಪ್ರಾಣದೇವರು ಬರ್ತಾರೆ, ಆಮೇಲೆ ವಿಶ್ವೇ ದೇವತೆಗಳು ಬರ್ತಾರೆ. ಅಲ್ರಿ, ಮತ್ತೆ ಪ್ರಾಣದೇವರು ದೊಡ್ಡವರು ವಿಶ್ವೇ ದೇವತೆಗಳು ಸಣ್ಣವರಲ್ವೇನು ಅಂದ್ರೆ ಅಲ್ಲ. ಪ್ರಾಣದೇವರು ಒಂದ್ ಕಡೆಗೆ, ಎಲ್ಲಾ ದೇವತೆಗಳು ಅಂದಾಗ ನಾರಾಯಣ ಲಕ್ಷ್ಮಿ ಬ್ರಹ್ಮದೇವರು ಒಟ್ಟರು ಬಂದ್ಬಿಟ್ರಲ್ಲಿ. ಹಿಂಗಾಗಿ ಇಲ್ಲಿದ್ದವ್ರು ವಾಯುದೇವರು ಮತ್ತೆ ಸಣ್ಣ ಆಗ್ಬಿಡ್ತಾರೆ. ಅದಾದ ಮೇಲೆ ಎಲ್ಲಾ ದೇವತೆಗಳು ರುದ್ರದೇವರು ಸಹಜವಾಗಿ. ಆವಾಗ ಎಲ್ಲಾ ದೇವತೆಗಳಲ್ಲಿ ಅವ್ರನ್ನ ಬಿಟ್ಬಿಡೋದು. ಯಾರನ್ನ ಬಿಟ್ಬಿಡೋದು? ಮತ್ತ ಅಲ್ಲ, ಉಲ್ಟಾನೆ ಹೇಳ್ಬೇಕು, ಅಲ್ಲಿಯೂ ಸಹಿತ ಅಲ್ಲಿ ಬಿಟ್ಬಿಡೋದು. ಆಮೇಲೆ ಮುಂದೆ ಈ ಕಡೆ ಬಂದಾಗ ಕೊನೆಗೆ ರುದ್ರದೇವರು, ಅನಂತರದಲ್ಲಿ ಬ್ರಹ್ಮದೇವರು ಅಂತ ತಿಳಿದುಕೊಂಡು ಅವರ ಪ್ರಾಣ ಅವರ ಉತ್ತಮ ಅನ್ನುವಂತಹ ಅಂಶವನ್ನು ಇಟ್ಕೊಂಡು ಹೇಳಿಕತ್ತಾರ. ಗೊತ್ತಾಯ್ತಾ? ಸರಿ, ಹೋಗ್ಲಿ ಮುಂದೆ ಹೋಗೋಣ. ನೋಡ್ರಿ ಏನಾಯ್ತು. ಸರಿ ಹಾ, ಈಗ ಇಷ್ಟು ಸಂಹಿತಾ ವಿಷಯದ. ಎಡಕ್ಕೆ ಬಂದವ್ರು ಸಣ್ಣವ್ರು ಇರ್ತಾರೆ, ಬಲಕ್ ಬಂದವರು ಪ್ರಬಲರಿರ್ತಾರೆ, ದೊಡ್ಡವರು ಇರ್ತಾರೆ. ಅವರ ಪರಾಂತಾದಿ ದೇವತಾ ಅಂತ ಇಟ್ಕೊಳ್ಬೇಕು. ಅದನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಬರ್ತದೆ, ಏನ್ ದೊಡ್ಡ ವಿಷಯ ಅಲ್ಲ. ಮುಂದೆ ನೋಡ್ರಿ, ಈಗ ವಾಕ್ಯ ಓದಿ ಅರ್ಥ ಹೇಳಿಗತ್ತೀನಿ. ವಾಕ್ ಪ್ರಾಣೇನ ಸಂಹಿತ ಇತಿ ಕೌಂಠರವ್ಯ. ವಾಕ್ ಲಕ್ಷ್ಮಿ ಹಾಗೂ ಪ್ರಾಣ ಪರಮಾತ್ಮ ಇವರಿಬ್ಬರಿಂದ ಸೇರಿರುವಂತಹದ್ದು ಕೌಂಠರವ್ಯ. ಕೌಂಠರವ್ಯರಂತಾರೆ ಇದೇ ಸಂಹಿತಾವನ್ನ ತಿಳ್ಕೊಳ್ರಿ. ಆಮೇಲೆ ಪ್ರಾಣ ಪವಮಾನೇನ ಪವಮಾನೋ ವಿಶ್ವೈರ್ದೇವೈಹಿ. ಪ್ರಾಣ ಪವಮಾನೇನ,
ಪ್ರಾಣ ಅನ್ನೋ ಶಬ್ದಕ್ಕೆ ಇಲ್ಲಿ ಯಾರು ಪರಮಾತ್ಮ ಅಂತ ಅರ್ಥ ಹೊರತಾಗಿ ಪ್ರಾಣದೇವರಲ್ಲ. ಪ್ರಾಣ ಶಬ್ದಕ್ಕ ನಾರಾಯಣ ಅಂತ ಅರ್ಥ ಬರ್ಕೊಂಡು ಇಟ್ಕೊಳ್ರಿ, ಹಿಂದ್ ಬಂದದ ಪ್ರಾಣ ನಾಮಾಪ್ರಣೇತೃತ್ವಾತ್ ಸಾಕ್ಷಾ ನಾರಾಯಣ ಸ್ವಯಂ ಅಂತ ಫಸ್ಟ್ ಪೇಜ್ ಒಳಗೆ ಫಸ್ಟ್ ಸಾವಾಗದ. ಪ್ರಾಣ ಅಂದ್ರೆ ನಾರಾಯಣ ಅಂತ ಅರ್ಥ. ನಾರಾಯಣ ಪವಮಾನೇನ, ಪವಮಾನ ಅಂದ್ರೆ ಈ ವಾಯುದೇವರು. ಇಲ್ಲಿ ಪ್ರಾಣ ಶಬ್ದಕ್ಕ ನಾರಾಯಣ ಅಂತ ಅರ್ಥ, ಪವಮಾನ ಶಬ್ದಕ್ಕ ವಾಯು ಅಂತ ಅರ್ಥ. ಹಿಂಗ್ ಸೇರ್ಕೊಂಡು ಒಂದು ಸಂಹಿತ ಆಗಿದೆ. ಸರಿನಾ? ಮುಂದೆ ಹೋಗ್ಲಾ ಕೆಳಗಡೆಗೆ. ಪವಮಾನೋ ವಿಶ್ವೈರ್ ದೇವೈಹಿ, ಪವಮಾನ ಮತ್ತು ವಿಶ್ವೇ ದೇವತೆಗಳು. ಆಮೇಲೆ ವಿಶ್ವೇ ದೇವತೆಗಳು ಸ್ವರ್ಗೇಣ ಲೋಕೇನ. ಯಾರು ಸ್ವರ್ಗಲೋಕ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ರುದ್ರದೇವರು. ರುದ್ರದೇವರಿಗೆ ಸ್ವರ್ಗಲೋಕ ಅಂತ ಹೆಸರದ. ಅಭಿಮಾನಿ ದಿಲೋಕಸ್ಯ ಶಿವ ಸರ್ವಸ್ಯ ಲೋಕನಾದ್ಯೋತನಾಚ. ಹೊಸ ಅಂಶ ಶ್ರೀಮದಾಚಾರ್ಯ ಹೇಳ್ತಾರೆ, ಸ್ವರ್ಗಲೋಕಕ್ಕೆ ರುದ್ರದೇವರ ಅಭಿಮಾನಿಗಳು ಅನ್ನುವಂತಹ ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ದಾರೆ. ಪ್ರಾಯ ದ ವೆರಿ ಫಸ್ಟ್ ಟೈಮ್ ನಾವು ನೀವೆಲ್ಲ ಕೇಳೋದು ಸ್ವರ್ಗಲೋಕಕ್ಕೆ ರುದ್ರದೇವರ ಅಭಿಮಾನಿಗಳು ಅಂತ. ನೋಟ್ ಮಾಡ್ಕೊಳ್ರಿ ಅನ್ನೋದನ್ನ ಹೇಳೋದು ಮರೆಯಂಗಿಲ್ಲ ನಾನು, ನೀವು ಮರ್ತರು. ಅದಕ್ಕೆ ಏನಾಯ್ತು, ಸ್ವರ್ಗಲೋಕಕ್ಕೆ ಅಭಿಮಾನಿಗಳು ಯಾರಾದರೂ ರಘುತ್ಮಾಚಾರ್ಯ ರುದ್ರದೇವರಾಗಿದ್ದಾರೆ. ಅದಾದ ಮೇಲೆ ಸ್ವರ್ಗೋ ಲೋಕೋ ಬ್ರಹ್ಮಣ, ಆ ರುದ್ರದೇವರ ಜೊತೆಗೂ ಕೊನೆಗೆ ಬ್ರಹ್ಮದೇವರ ಜೊತೆಗೂ. ಹಿಂಗಾಗಿ ಏನ್ ಬಂತೀಗ ಇಲ್ಲಿಂದ? ಕೌಂಠರವ್ಯ ಮುನಿಗಳೇನಾಯ್ತು ಅಂತಂದ್ರೆ ಈ 5 ತರಹದ ಸಂಹಿತೆಗಳನ್ನ ಹೇಳಿಕೊಂಡು ಬಂದಿದ್ದಾರೆ. ಕಲ್ಪನಾ ಬಂದದ, ವಾಕ್ಯ ಅರ್ಥ ಆಗ್ಯದ, ವಿಷಯ ಮುಂದೆ ಹೋಗ್ಲಿಕ್ಕತ್ತೀನಿ. ಈ ಒಟ್ಟಾರೆ ಕೂಡಿಕೊಂಡು ಎಲ್ಲಾ ಋಷಿಗಳು ಸೇರಿಕೊಂಡು ಆಳ ಅನುಸಂಧಾನ ಮಾಡ್ಕೋತ ಹೊರಟ ಈಗ ಹೊಂಟ. ಅದಕ್ಕೆ ಒಂದು ವಾಕ್ಯದೊಳಗ 5 ಸಂಹಿತಾ ಬಂದುವು ಅಂದ್ರೆ ಈ 5 ತರಹದ ಜೋಡಣೆಗಳವ ಅಂತ ಅರ್ಥ ವೇದದಲ್ಲಿ. ಹಂಗೇನು ಅಲ್ಲಿ ಇಲ್ಲಿ ಅಂತ ಏನಿಲ್ಲ, ಎಲ್ಲಾ ಕಡೆಗೂ. ಸರಿನಾ? ಮುಂದೆ ಹೋಗೋಣ ಬರ್ರಿ. ಹಾ, ಹೌದೌದು, 5 ತರ ಉಪಾಸನೆ ಮಾಡ್ತಾರೆ. ಅವ್ರ ಋಷಿಗಳ 5 ತರಹದ ಉಪಾಸನೆ ಮಾಡ್ತಾ ಇದ್ದಾರ. ಸರಿ ಅದ, ಸರಿ ತಿಳ್ಕೊಂಡ್ರಿ. ವಾಕ್ ಪ್ರಾಣೇನ ಸಂಹಿತೆ ಇತಿ ಕೌಂಠರವ್ಯ. ಮೊದಲಿನಿಂದ ಓದ್ಕೋತ್ ಬರ್ಲಿಕ್ಕತ್ತೀನಿ, ಬೆರಳು ಇಟ್ಟುಕೊಂಡು ಓದ್ಕೋತ್ ಬರ್ಬೇಕು ನನ್ನ ಜೊತೆಗೆ ನೀವು. ವಾಕ್ ಪ್ರಾಣೇನ ಸಂಹಿತ ಇತಿ ಕೌಂಠರವ್ಯ. ಕೌಂಠರವ್ಯ ಅಂತಾರೆ ವಾಕ್ ಪ್ರಾಣ. ಲಕ್ಷ್ಮೀನಾರಾಯಣರು ಇದು ಸಂಹಿತ, ಪೂರ್ವವರ್ಣ ಉತ್ತರ ವರ್ಣ. ನಾವು ಇದ್ರೊಳಗೆ ವಿವಾದ ಮಾಡುವುದಿಲ್ಲ, ಇದು ಒಪ್ಪಿಕೊಳ್ತೀವಿ. ಮುಂದಿನದ್ದನ್ನು ಹೇಳುವಾಗ ಪ್ರಾಣ ಪವಮಾನೇನ, ಕಮ ಹಾಕೋಬೇಕಲ್ಲಿ. ಪ್ರಾಣ ಪವಮಾನೇನ ಅಂದ್ರೆ ಮೊದಲನೇ ಅಕ್ಷರ ಪರಮಾತ್ಮ, 2ನೇ ಅಕ್ಷರ ಪವಮಾನ, 3ನೇದ್ದು ಪವಮಾನೋ ವಿಶ್ವೈರ್ ದೇವೈಹಿ. ಪವಮಾನ ಈ ಕಡೆ, ವಿಶ್ವ ದೇವತೆಗಳ ಕಡೆಗೆ. ಮುಂದೆ ಇನ್ನೊಂದಿಲ್ಲ, ಅಲ್ಲಿ ಏನ್ ಮಾಡಬೇಕು? ಅದೇ ವಿಶ್ವೈಹಿ ದೇವೈಹಿ ಎಂಬುದನ್ನು ಇನ್ನೊಂದು ಆವೃತ್ತಿ ತಗೊಂಡು ವಿಶ್ವೈರ್ ದೇವೈ ಸ್ವರ್ಗೇಡ ಲೋಕೇನ ಅಲ್ಲಂತ ಹೋಗ್ಬೇಕು. ಆಮೇಲೆ ಸ್ವರ್ಗೋ ಲೋಕೋ ಬ್ರಹ್ಮಣ ಸಗ. ಬ್ರಹ್ಮಣ ಸ್ವರ್ಗಲೋಕ, ಇದು ಸ್ವರ್ಗಲೋಕ ಅನ್ನೋ ಶಬ್ದಕ್ಕೆ ಯಾರು? ರುದ್ರದೇವರು. ರುದ್ರದೇವರು ತಾವು ಇರುವಷ್ಟು ಕಾಲ, ಒಂದು ಬ್ರಹ್ಮಕಲ್ಪಗಳವರೆಗೂ ಕೂಡ ಸ್ವರ್ಗಕ್ಕೆ ಅಭಿಮಾನಿಗಳಾಗಿ ಇರ್ತಾರೆ. ನಾವು ಸ್ವಲ್ಪ ಕಡಿಮೆ ಹೀಗೆ ಅನುಸಂಧಾನ ಮಾಡಿರ್ತೇವೆ, ಸ್ವಲ್ಪ ಜಾಸ್ತಿ ಅನುಸಂಧಾನ ಮಾಡಿದಾಗ ನನಗೆ ಅನುಕೂಲ ಏನ್ ಹಿಂಗ ಅನಿಸ್ತದೆ, ಆನಂದ ಅವ್ರ ಪ್ರಶ್ನೆಗೆ ಉತ್ತರ ಹಿಂಗ್ ಕೊಡಬಹುದಾಗಿತ್ತು, ಹಿಂಗ ಕೊಟ್ಟರು ಬರ್ತದ ಅಂತ ಅನಿಸ್ತದೆ. ಏನು? ದೇವತೆಗಳಿಗೆ ಸಮಸ್ಯೆ ತಲೆದೋರಿದಾಗ ಸಹಜವಾಗಿ ಎಲ್ಲರೂ ಬ್ರಹ್ಮದೇವರ ಕಡೆಗೆ ಹೋದರು ಅಂತ ಕೇಳಿರ್ತೇವೆ. ಆ ಬ್ರಹ್ಮದೇವರು ಪರಮಾತ್ಮನ ಕಡೆಗೆ ಹೋದರು ಅಂತ. ಆ ದೇವತೆಗಳು ತಮಗೆ ಸಮಸ್ಯೆ ಬಂದಾಗ ಮೊದಲು ಹೋಗುವುದು ಶಿವನ ಬಳಿಗೆ. ಆಗ ಶಿವನು ತನ್ನ ಕೈಯಲ್ಲಿ ಆಗಲಿಲ್ಲ ಅಂತಾದಾಗ ಮಾತ್ರ ಬ್ರಹ್ಮ ಹಾಗೂ ಪರಮಾತ್ಮನ ಕಡೆಗೆ ಹೋಗುವ ಸಂಪ್ರದಾಯ. ಎಲ್ಲಾ ದೇವತೆಗಳು ಫಸ್ಟ್ ಅಪ್ರೋಚ್ ಮೊದಲು ಹೋಗಿ ಸೇರ್ಕೊಳ್ಳೋದೇ ಶಿವನನ್ನ, ಆಮೇಲೆ ಉಳಿದವರನ್ನ. ಆದ್ರಿಂದ ಸ್ವರ್ಗವಾಸಿಗಳ ಅಭಿಮಾನಿತ್ವ, ಅವರ ಪಾಲನೆ ಪೋಷಣೆ ಜವಾಬ್ದಾರಿ ಇದ್ದದ್ದು ರುದ್ರದೇವರಿಗೆ. ಇದು ನಾವು ಬೇರೆ ಬೇರೆ ಪುರಾಣಗಳಲ್ಲಿ ಕಥೆಗಳಲ್ಲಿ ನೋಡ್ತೇವೆ. ಸರಿ ಇರ್ಲಿ. ಈಗ ಒಂದು ಅದರ ಅಗ್ದಿ ಜ್ವಲಂತ ಉದಾಹರಣೆ ಹೇಳಬೇಕು ಅಂದ್ರೆ, ಕ್ಷೀರಸಾಗರ ಮಥನ ಮಾಡಿದಾಗ ವಿಷ ಬಂದಾಗ ದೇವತೆಗಳೆಲ್ಲ ಓಡಿದ್ದು ಶಿವನ ಬಳಿಗೆ ಅಂತ ಮೊದಲು ನಾವು ನೋಡ್ಬೇಕು. ಅಲ್ಲಿ ವಾಯುದೇವರಿದ್ರು, ಶಿವನಿಗೆ ಅದೆಲ್ಲ ಮುಂದಿನ ವಿಚಾರ. ದೇವತೆಗಳು ಓಡಿದ್ದು ಮೊದಲು ಹೋಗಿದ್ದು ಶಿವನ ಬಳಿಗೆ ಅಂತ. ಆದ್ರಿಂದ ಸ್ವರ್ಗ ಇಸ್ ಈಕ್ವಲ್ ಟು ದೇವತೆಗಳು, ಅವರ ಅಭಿಮಾನಿತ್ವ, ಅವರ ಮೇಲೆ ರಕ್ಷಣೆ ಜವಾಬ್ದಾರಿ ಶಿವನಿಗುಂಟು ಅಂತ ಹೀಗೊಂದು ನಾವು ಅನುಸಂಧಾನ ಮಾಡಬಹುದು. ಏನ್ರಿ ಕೆ ಅವರ ತಿಳಿತೋದಿಲ್ಲೋ ಏನಂತ ಹೇಳಿದ್ದು? ಓಕೆ, ರೈಟ್. ಈಗ ಇದ್ರ ಮುಂದ ಸೈಷಾ ನೋಡ್ರಿ ಬರ್ದಿದ್ದಾರೆ. ಸೈಷಾ ಅವರ ಪರ ಸಂಹಿತ. ಇದು ಅವರ ಮತ್ತು ಪರಗಳ ಸಂಹಿತ. ಚಿಕ್ಕ ದೇವತೆ ದೊಡ್ಡ ದೇವತೆ, ಪುಟ್ಟ ದೇವತೆ ದೊಡ್ಡ ದೇವತೆ, ಈ 2 ದೇವತೆಗಳು ಸೇರಿ ಆಗಿರುವಂತಹ ಸಂಹಿತ ಎಂದು ತಿಳಿದುಕೊಳ್ಳ್ರಿ. ಮುಂದ
ಸಹ ಯೋ ಹ ಏತಾಂ ಅವರಪರಹಾಂ ಸಂಹಿತಾಂ ವೇದ, ಯಾರಿದನ್ನು ಅನುಸಂಧಾನ ಮಾಡ್ತಾನೋ, ಏವಂ ಹೈವ ಸ ಪ್ರಜೆಯ ಪಶುಭಿರ್ ಯಶಸಾ ಬ್ರಹ್ಮವರ್ಚಸೇನ ಸ್ವರ್ಗೇಣ ಲೋಕೇನ ಸಂಧೀಯತೆ ಯಥೈಷಾ ಸಂಹಿತಾ. ಇದು ಗೊತ್ತದ ಮತ್ತೆ ಹಿಂದಾಗ್ಬಿಟ್ಟದ. ಪಶುಭಿಹಿ ಪ್ರಜೆಯ ಬ್ರಹ್ಮವರ್ಚಸ ಇವೆಲ್ಲ ಶಬ್ದಾರ್ಥ ಗೊತ್ತದ. ವೇದ ಜ್ಞಾನವನ್ನ ಪಡಿತಾನ, ಯಶಸ್ಸನ್ನು ಪಡಿತಾನ, ಮೋಕ್ಷದಲ್ಲಿ ಒಳ್ಳೆ ಶ್ರೇಷ್ಠವಾದ ದೇಹದ ಕಾಂತಿಯನ್ನು ಪಡಿತಾನೆ ಇತ್ಯಾದಿವೆಲ್ಲ ಉಂಟು. ಸರಿ, ನಾವೀಗ ಚಾರ್ಟ್ ತಗೊಂಡಿದ್ದೀವಿ, ಅದರಿಂದ ಈಸಿ ಆಗಿದೆ. ಮುಂದಿನ ವಾಕ್ಯ ಓದ್ಕೋತ ಹೊರಡ್ತೀನಿ. ಸಂಹಿತಾ ದೇವತಾ ಬಹ್ವ್ಯಃ ಇತಿ ಕುಂಠರವಾತ್ಮಜಃ. ಆಚಾರ್ಯರ ಭಾಷ್ಯ ಪ್ರಾರಂಭ. ಸಂಹಿತಾ ದೇವತಾ ಬಹ್ವ್ಯಃ, ಸಂಹಿತಾ ದೇವತೆಗಳು ಬಹಳ ಮಂದಿ ಇದ್ದಾರೆ, ಒಬ್ಬರಲ್ಲ. ನಾವು ಲಕ್ಷ್ಮೀನಾರಾಯಣರು ಅಥವಾ ನಾರಾಯಣ ಹಿಂಗ ಒಬ್ಬನ ದೇವತೆ ಇಬ್ಬರ ದೇವತೆ ಇಟ್ಕೋಬಾರ್ದು, ಬಹಳ ಮಂದಿನ ಇಟ್ಕೋಬೇಕು. ದ್ವಯಂ ದ್ವಯಂ ದೇವತಾನಾಂ, ಎರಡೆರಡು ದೇವತೆಗಳು. ಮಿಲಿತಂ ಹರಿಶರ್ಭವತ್, ಹೆಂಗ ಅಂದ್ರೆ ಹರಿಹರರಂತೆ. ಎಷ್ಟ್ ಚಂದ ದೃಷ್ಟಾಂತ ಕೊಟ್ಟ ನೋಡ್ರಿ, ಹರಿಹರರಂತೆ ದೃಷ್ಟಾಂತ. ನಮ್ ಕರ್ನಾಟಕದೊಳಗೆ ಹರಿಹರ ಅದರಿ, ಬೇರೆ ಕಡೆಯಲ್ಲಿ ಮತ್ತೆ ಹರಿಹರ ಎಲ್ಲೋ. ಹರಿಹರರು ಹೆಂಗ ಒಂದ ಮೂರ್ತಿಯೊಳಗೆ ಸೇರ್ಕೊಂಡಿದ್ದಾರೋ ಹಂಗ ಇಬ್ಬರು ದೇವತೆಗಳು ಒಂದ್ ಕಡೆ ಸೇರ್ಕೊಂಡಿದ್ದಾರ, ಇಬ್ರಿಬ್ರು ದೇವತೆಗಳು. ಸಂಹಿತಾ ನಾಮಕಂ ತತ್ರ ವರ್ಣ ಮಧ್ಯಸ್ಯ ದೇವತಾ, ಸಂಹಿತಾ ನಾಮಕವಾಗಿರುವಂತಹದ್ದು ತತ್ರ ಅಲ್ಲಿ ವರ್ಣ ಮಧ್ಯಸ್ಯ ದೇವತಾ, ಆ ವರ್ಣದ ಮಧ್ಯದಲ್ಲಿ ದೇವತಾ ಅವರಿಬ್ಬರು ಸೇರ್ಕೊಂಡಿರುವಂತಹದ್ದು. ತಯೋರೇಕಂ ದೇವತಯೋಹೋ ಪರಮನ್ಯತ್ತಥಾವರಂ, ತಯೋಹೋ ಏಕಂ ದೇವತಯೋಹೋ, ಅವೆಲ್ಲರಲ್ಲಿ ಒಬ್ಬ ದೇವತಾ ಏನಿರ್ತಾನ ಪರಂ ಉತ್ತಮನಾಗಿರ್ತಾನ, ಅನ್ಯತ್ ಇನ್ನೊಂದು ದೇವತಾ ಏನಿರ್ತದದು ಅವರಂ ಚಿಕ್ಕದಾಗಿರ್ತದ. ಅಂದ್ರೆ ಒಬ್ಬ ಸಣ್ಣ ದೇವತೆ ಒಬ್ಬರು ದೊಡ್ಡ ದೇವತೆ ಅಂತ ಇಟ್ಕೊಳ್ರಿ. ಚಂದದ, ಅದಕ್ಕೆ ಇನ್ನೊಂದ್ಸಲ ಓದ್ಕೊಂಡೆ ಅದನ್ನ. ಈ ವಾಕ್ಯ ನೋಡ್ರಿ, ದ್ವಯಂ ದ್ವಯಂ ದೇವತಾನಾಂ ಮಿಲಿತಂ ಹರಿಶರ್ವವತ್ ಸಂಹಿತಾನಾಮಕಂ ತತ್ರ ವರ್ಣಮಧ್ಯಸ್ಯ ದೇವತಾ. ಸ್ವಲ್ಪ ಗಮನಿಸ್ಬೇಕು, ಒಂದಂಶ ಉಳಿದಿದೆ. ಏನು ಅಂದ್ರೆ, ಪೂರ್ವವರ್ಣಕ್ಕೆ ಲಕ್ಷ್ಮೀದೇವಿ, ಉತ್ತರ ವರ್ಣಕ್ಕೆ ನಾರಾಯಣ ಮೊದಲನೇ ಸಂಹಿತೆಯಲ್ಲಿ. ಆ ಸಂಧಿಗೆ ಯಾವುದು ಅಂದ್ರೆ ಲಕ್ಷ್ಮೀನಾರಾಯಣರು ಅರ್ಧನಾರಿ ನರ ಅಂತ ನಿನ್ನೆ ಸಾಯಂಕಾಲ ಹೇಳಿದ್ದೇನೆ. ಈಗ ಮುಂದಿಂದಕ್ಕೆ ಹೋದ್ವಿ ಅಂದ್ರೆ ಪೂರ್ವವರ್ಣಕ್ಕೆ ನಾರಾಯಣ, ಉತ್ತರ ವರ್ಣಕ್ಕೆ ಪವಮಾನ. ಅಂದ್ರೆ ಸಂಧಿಗೆ ಯಾರು ಅಂದ್ರೆ ಅವರಿಬ್ಬರು ಒಂದೇ ದೇಹದಲ್ಲಿ ಇದ್ದದ್ದು. ಅರ್ಥ ಆಯ್ತಾ? ಈಗ ಯಾವ ಪಾಯಿಂಟ್ ಉಳಿದಿತ್ತು ಅಂತ ತಿಳ್ಕೊಂಡು ಏನಾಯ್ತು, ಆ ಪೂರ್ವವರ್ಣದಲ್ಲಿದ್ದ ನಾರಾಯಣ, ಉತ್ತರ ವರ್ಣದಲ್ಲಿದ್ದ ವಾಯುದೇವರು ಸೇರಿಕೊಂಡು ಸಂಧಿಯೊಳಗೆ ಬರ್ತಾರೆ. ಅಂದ್ರೆ ಒಂದ ದೇಹದ ಎರಡು ದೇವತಾ. ಅದರ ನೆಕ್ಸ್ಟ್ ಏನದ ನೋಡ್ರಿ, ಅವಾಗ ಪವಮಾನ ವಾಯುದೇವರು ಪೂರ್ವವರ್ಣಕ್ಕೆ, ಭಗವಂತ ಮೊದಲಾದವರು ಎಲ್ಲಾರು ಇಲ್ಲಿ ಅವರು ಸಂಧಿ ಒಳಗ ಒಂದ ದೇಹದೊಳಗ ಇವರು ವಾಯುದೇವರು ಒಂದ್ ಕಡೆ, ಉಳಿದ ದೇವತೆಗಳು ಒಂದ್ ಕಡೆ ಆಗಿರ್ತಾರೆ. ಅದರ ಮುಂದಕ್ಕ ಎಲ್ಲಾ ದೇವತೆಗಳು ಒಂದ್ ಕಡೆಗೆ, ರುದ್ರದೇವರು ಒಂದ್ ಕಡೆ ಆಗಿರ್ತಾರೆ. ಹಿಂಗ ಕುಡ್ಕೊಂಡು ಹೋಗೋದು ಇದನ್ನ. ಅದಾದ ಮೇಲೆ ರುದ್ರದೇವರು ಒಂದ್ ಕಡೆಗೆ ಮತ್ತು ಬ್ರಹ್ಮದೇವರು ಒಂದ್ ಕಡೆಗೆ, ರುದ್ರದೇವರು ಬ್ರಹ್ಮದೇವರು ಕೂಡಿದ್ದು ಒಂದು ರೂಪ. ಇದು ಹಿಂಗದರಿ. ಅದು ಪೂರ್ವೋತ್ತರ ವರ್ಣಗಳು ಮತ್ತು ಸಂಹಿತಾ ಅನ್ನೋದು ಐಡಿಯಾ ಬಂದದ್ ನಿಮ್ಗೆ ಈಗಾಗಲೇ. ಮುಂದೊರಟೀನಿ. ಅವರಸ್ಯ ಪರಸ್ಯಾಪಿ ಸಂಯೋಗಾತ್ ಸಂಹಿತಾ ತು ಸಾ, ಭಾಷ್ಯ ಓದ್ಲಿಕತ್ತೀನಿ. ಅವರ ಮತ್ತು ಪರರ ಸಂಯೋಗದಿಂದ ಸಂಹಿತಾ ಆಗ್ತದ. ಪ್ರೋಕ್ತ ಅವರ ಪರ ಇತ್ತೇವ, ಅದಕ್ಕೆ ಈ ಸಂಹಿತಾ ಹೆಸರೇನು, ಅವರ ಪರ ಸಂಹಿತಾ ಅಂತ ಕರಿತೇವೆ. ಮೊದಲು ಸಂಹಿತಾ ದೇವತೆಗಳು ಬಹಳ ಇದ್ದಾರ ಅಂತ ತಿಳಿದುಕೊಂಡು ಕುಂಠರವಾತ್ಮಜ ಹೇಳ್ತಾರೆ. ಅದು ಹೇಳಿದ ಮೇಲೆ ಕುಂಠರವಾತ್ಮಜ ಹೇಳಿದ ಮೇಲೆ ದ್ವಯಂ ದ್ವಯಂ ದೇವತಾನ ಮಿಲಿತಂ, ಇಬ್ರಿಬ್ರು ದೇವತೆಗಳು ಕೂಡ್ಕೊಂಡಿರ್ತಾರ. ಮುಂದೆ ಹರಿಶರ್ವವತ ಸಂಹಿತಾನಾಕಮಕಂ ತತ್ರ ವರ್ಣ ಮಧ್ಯಸ್ಯ ದೇವತಾ, ಹೆಂಗ ಶಿವ ಮತ್ತು ನಾರಾಯಣ ಕೂಡಿರುವಂತಹದ್ದು ಒಂದು ದೇಹ ಅದನೋ ಹಂಗ ವರ್ಣ ಮಧ್ಯದ ದೇವತಾ. ಈ ಶ್ಲೋಕಕ್ಕೆ ಎಲ್ಲಿ ಕಾಮ ಹಾಕೋಬೇಕು ಅಂದ್ರ, ಸಂಹಿತಾ ದೇವತಾ ಭಕ್ತ ಇತಿ ಕುಂಠರವಾತ್ಮಜ ದ್ವಯಂ ದ್ವಯಂ ದೇವತಾನಾಂ ಮಿಲಿತಂ, ಅಲ್ಲಿ ಕಾಮ ಹಾಕೊಳ್ರಿ. ಇನ್ನ ಹರಿಶರ್ವವತ ಅನ್ನೋದಕ್ಕೆ ಮುಂದೆ ಹೋಗ್ಬೇಕದು. ಸಂಹಿತಾ ನಾಮಕಂ ತತ್ರ ವರ್ಣ ಮಧ್ಯಸ್ಯ ದೇವತಾ, ಅಲ್ಲಿ ಕಾಮ ಹಾಕೋಬೇಕು. ಹಾಕೊಂಡ ಮೇಲೆ ತಯೋರೇಕಂ ದೇವತಯೋಹೋ ಪರಮನ್ಯತ್ತಥಾವರಂ, ಅವರಸ್ಯ ಪರಸ್ಯಾಪಿ ಸಂಯೋಗಾತ್ ಸಾಹಿತಾ ಸಂಹಿತಾ ತು ಸಾ ಪರ ಅವರ ಪ್ರೋಕ್ತ ವರ ಪರೇತ್ತೇವ, ಅಲ್ಲಿ ತನಕ ಒಂದು ಕಾಮ ಬರಬೇಕು. ಸರಿ ಆಯ್ತಾ? ಇಷ್ಟರ ತನಕ ಒಂದೊಂದು ವಿಷಯಗಳಿವೆಲ್ಲ. ಮುಂದ್ರೋಣ ಬರ್ರಿ. ಏನಂತಾರೆ, ವಾಕ್ ಪ್ರಾಣ ಕ್ಷೌರಮಾಚ್ಯುತವು, ಮೊದಲನೇ ಸಂಹಿತಾ ಹೆಸರು ಹೇಳಿಕತ್ತಾರೆ ಶ್ರೀಮದಾಚಾರ್ಯರು. ವಾಕ್ ಪ್ರಾಣ ರಮ ಅಚ್ಯುತವು. ಭಾಷ್ಯದಲ್ಲಿ ಎಲ್ಲದ ಅಂತಂದ್ರೆ 7ನೇ ಸಾಲಿಗದ ಅದು. ಸಂಹಿತೈಕಾ ತಥೈ ಪ್ರೋಕ್ತ ಅವರ ಪರೇತ್ಯೇವ ವಾಕ್ಪ್ರಾಣೌ ಚ ರಮಾಚ್ಯುತವು, ವಾಕ್ಪ್ರಾಣಾಖ್ಯೋ ರಮಾಚ್ಯುತವು. ಮೊದಲನೇ ಸಂಹಿತಾ ಬಂದದ ಬರ್ಕೊಂಡಿದ್ದೀರಿ. ಸಂಹಿತೈಕಾ ತಥೈವ ಅನ್ಯ ಕೇಶವೋ ವಾಯು ಸಂಹಿತಾ, ಅದರ ಮುಂದಿಂದ ಯಾರು
ಕೇಶವೋ ವಾಯು ಸಂಹಿತ, ಕೇಶವ ಮತ್ತು ವಾಯುದೇವರು ಸೇರ್ಕೊಂಡಿರುವಂಥವರು. ವಾಯು ಸಪವಮಾನಾಖ್ಯೋ ದೇವತಾಶ್ಚಾಖಿಲ ಅಪಿ, ಮುಂದಿನ ಸಂಹಿತ ಒಳಗ ವಾಯುದೇವರು ಮತ್ತು ಎಲ್ಲಾ ದೇವತೆಗಳು. ತೃತೀಯ ಸಂಹಿತಾ ಪ್ರೋಕ್ತ, ಇದು ಮೂರನೇದ್ದು. ದೇವತಾಸ್ತ ಶಶಂಕರಾಹ, ಚತುರ್ಥಿ ಸಂಹಿತಾ ಪ್ರೋಕ್ತ, ದೇವತೆಗಳಿಗೂ ರುದ್ರದೇವರಿಗಿರುವಂತಹ ಸಂಹಿತ ಅಲ್ಲದ, ಅದು ನಾಲ್ಕನೇ ಸಂಹಿತ. ಶಂಕರೋ ಬ್ರಹ್ಮಣ ಸಗ, ರುದ್ರದೇವರು ಮತ್ತು ಬ್ರಹ್ಮದೇವರ ಜೊತೆಗೆ. ಪಂಚಮಿ ಸಂಹಿತಾ ಚೈವ, ಇದು ಐದನೇ ಸಂಹಿತ. ಆಯ್ತಾ? ಮೋಕ್ಷದ ಇಮಾಹ, ಈ 5 ಸಂಹಿತೆಗಳು ಕೂಡ ನಮಗೆ ಮೋಕ್ಷಪ್ರದವಾಗಿರುವಂತಹ ಸಂಹಿತೆಗಳು. ಸ್ವಲ್ಪ ಏನ್ ವಿಚಾರ ಮಾಡ್ಲಿಕ್ಕೆ ನೋಡ್ಕೊಳ್ರಿ. ಇವು 5 ಸಂಹಿತೆಗಳೇನಾಗ್ಯಾವ? ಮೋಕ್ಷಪ್ರದವಾದ ಸಂಹಿತೆಗಳಾಗಿದ್ದಾವ. ಯಾಕ ಯಾಕ ಆನಂದವ್ರು ಇವೇನ್ ಮೋಕ್ಷಪ್ರದ ಏನಾಗ್ಬೇಕು? ಎನ್ಕೆ ಇದೇನ್ ಮೋಕ್ಷಪ್ರದ ಆಗ್ಬೇಕು? ಏನ್ ಸಂಬಂಧ? ಏನ್ ಸಂಬಂಧ? ಬಹಳ ದೊಡ್ಡ ಸಂಬಂಧ ಅದು. ಮೊದಲನೆಯದ್ದು, ಇಷ್ಟು ದಿವಸ ನಾವು ಅಭ್ಯಾಸ ಮಾಡಿದ್ದು ಅಕ್ಷರಗಳು ಭಗವಂತನ ಮೂರ್ತಿಗಳು. ಆ ಭಗವಂತನ ಮೂರ್ತಿಗಳು ಒಂದಕ್ಕೊಂದಕ್ಕೆ ಹೇಗೆ ಕ್ರೀಡೆ ಆಡ್ತದೆ ಅಂತನ್ನೋ ಚಿಂತನೆಯನ್ನು ಮಾಡಿ ಮೋಕ್ಷವನ್ನು ಪಡಿಬೇಕು ಅಂತಿತ್ತು. ಈಗ 5 ಸಂಹಿತೆಗಳಾಗಿವೆ. ಈ 5 ಸಂಹಿತೆಗಳಲ್ಲಿ ಎಷ್ಟು ಚಂದಾದ ಸಂಹಿತೆ ಇದೆ ಅಂದ್ರೆ, ಲಕ್ಷ್ಮೀನಾರಾಯಣರು, ನಾರಾಯಣ ಪ್ರಾಣ, ಪ್ರಾಣದೇವತಾ, ದೇವತಾ ರುದ್ರದೇವರು, ರುದ್ರದೇವರು ಬ್ರಹ್ಮದೇವರವರೆಗೆ ತಾರತಮ್ಯೋಪೇತವಾದ ಸಂಹಿತ. ಏನದಲ್ಲಿ? ಅವರ ಪರ ತಾರತಮ್ಯೋಪೇತವಾದ ಸಂಹಿತ. ಅಂದ್ರೆ ಎಲ್ಲಿಯೂ ಹೋದರೂ ವೇದ ತನ್ನ ತಾರತಮ್ಯವನ್ನು ಬಿಟ್ಟುಕೊಡೋದಿಲ್ಲ. ತಾನೇನು ತಾರತಮ್ಯವನ್ನು ಪ್ರತಿಪಾದನೆ ಮಾಡಬೇಕಾಗಿ ಇದು ಬಿಡೋದಿಲ್ಲ. ಮೋಕ್ಷೋಪಯೋಗಿಯಾಗಿರುವಂತಹ ವಿಷ್ಣು ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವದ ಜೊತೆಗೆ ತಾರತಮ್ಯ, ಪಂಚಭೇದ ಇವೆಲ್ಲವೂ ಏನಿದೆಯೋ ಅದೆಲ್ಲವೂ ಇದರಲ್ಲಿ ಸೇರಿಕೊಳ್ಳುವಂತಹದ್ದಾಗಿದೆ. ತಾರತಮ್ಯಂಚ ವಿಜ್ಞಾಯ ಅನ್ಯಥಾ, ಶ್ರೀಮದಾಚಾರ್ಯ ಒಂದು ಮಾತು ತಾತ್ಪರ್ಯದಲ್ಲಿ, ತಾರತಮ್ಯವನ್ನ ತಿಳಿಯದೆ ಹೋದರೆ ನಿಮಗೆ ಮೋಕ್ಷವೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಒಂದು. ಎರಡನೆಯದ್ದು, ಎಷ್ಟು ಸಹಜವಾಗಿ ಪರ ಅವರ ದೇವತೆಗಳ ಜೋಡಣೆ ಆಗಿದೆ. ಎರಡನೆಯದ್ದು. ಮೂರನೆಯದ್ದು, ಸಂಧಿಯಾಗುವ ಕಾಲದಲ್ಲಿ ಆ ದೇವತೆಗಳಿಬ್ಬರೂ ಕೂಡ ಒಂದೇ ದೇಹದಲ್ಲಿ ವಾಸ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಲಕ್ಷ್ಮೀನಾರಾಯಣರು ಒಂದು ದೇಹದಲ್ಲಿ, ಒಂದು ಬಾಡಿ ಒಳಗೆ ಇದು ರೈಟ್ ಅಂಡ್ ಲೆಫ್ಟ್. ಪ್ರಭಾಕರ್ ನೆಕ್ಸ್ಟ್ ಬಾಡಿ ಒಳಗೆ ಏನದ ಅಂದ್ರೆ, ಒಂದು ಕಡೆಗೆ ಪ್ರಾಣದೇವರು, ಒಂದು ಕಡೆಗೆ ನಾರಾಯಣ. ಅದರ ನೆಕ್ಸ್ಟ್ ಏನದ ಅಂತ ಕೇಳಿದ್ರೆ ಪ್ರಾಣದೇವರು ಎಲ್ಲಾ ದೇವತೆಗಳು. ಅದರ ನೆಕ್ಸ್ಟ್ ಏನದ ಅಂತ ಕೇಳಿದರೆ ಎಲ್ಲಾ ದೇವತೆಗಳು ರುದ್ರದೇವರು. ಅದರ ನೆಕ್ಸ್ಟ್ ಏನದ? ರುದ್ರದೇವರು ಮತ್ತು ಬ್ರಹ್ಮದೇವರದ. ಇದು ಏನ್ ತಿಳಿಸಿ ಬರ್ತದ ಅಂದ್ರೆ, ಒಂದೇ ದೇಹದಲ್ಲಿ ಇಬ್ರು ಇದ್ದಾಗ ಅವರ ಮನಸ್ಸುಗಳು ಹೆಂಗ್ ಒಂದಾಗ್ಯಾವ ವಿಚಾರ ಮಾಡಿ ನೋಡ್ರಿ. ಒಂದು ವೇಳೆ ಒಂದು ಬಾಡಿ ಒಳಗೆ ಇಬ್ಬರಿದ್ರೆ ಇಬ್ಬರದು ಬೇರೆ ಬೇರೆ ಮನಸ್ಸು ಇತ್ತು ಅಂತ ಇಟ್ಕೊಡ್ರಿ ಸರಾಫ್ ಅವರ, ಅವಾಗ ಪರಿಸ್ಥಿತಿ ಏನಾಗ್ತಿತ್ತು? ಒಬ್ಬ ಹೊಲಕ್ಕೆ ಹೋಗ್ತಿದ್ದ, ಒಬ್ಬ ಎಡಕ್ಕೆ ಹೋಗ್ತಿದ್ದ, ಒಬ್ಬ ಊಟ ಮಾಡ್ತಿದ್ದ, ಒಬ್ಬ ಮಲ್ಕೋತಿದ್ದ. ನಾವು ಊಟವಲ್ಲಿ ಅಂತೀವಿ, ಮಲ್ಕೊಳ್ಳೋದು ಅವ ಮಲ್ಕೊಳ್ಳೋವಲ್ಲಿ ಅಂತ. ಊಟ ಕೂತ್ರ ಗತಿ ಏನೆಲ್ಲ ಹೇಳಿರೋಣಂತೆ. ಇದಕ್ಕೊಂದು ಜ್ವಲಂತ ದೃಷ್ಟಾಂತ ಹೇಳಬೇಕು ಮಿಸ್ಟರ್ ಶ್ರೀನಿವಾಸ್ ಅಂದ್ರೆ, ದ್ರೌಪದಿ ದೇವಿಯ ದೇಹದಲ್ಲಿ 5 ಜನ ಸೇರಿಕೊಂಡಿದ್ರು. 5 ಜನ ಸೇರಿಕೊಂಡಿದ್ರು ಕೂಡ 5 ಮಂದಿಯ ಮನಸ್ಸು ಒಂದೇ ಕೆಲಸ ಮಾಡ್ತಿತ್ತು. ಇಲ್ಲದೆ ಇದ್ದ ದ್ರೌಪದಿ ಪರಿಸ್ಥಿತಿ ಏನಾಗ್ಬೇಡ. ಶಚೀದೇವಿ ನಾ ಹೊರಗೆ ಹೋಗ್ತೀನಿ ಅಂತ ಹೋಗೋಣ, ಶ್ಯಾಮಲಾದೇವಿ ನಾ ಒಳಗೆ ಬರ್ತೀನಿ ಅಂತ ಹೋಗೋಣ, ಉಷಾದೇವಿ ನಾ ಮಲ್ಕೊಂಡ್ಬಿಡ್ತೀನಿ ಅಂತ ಹೋಗೋಣ. ಒಬ್ಬೊಬ್ಬರ ಮನಸ್ಸು ಒಂದಾದ್ರೆ ಆಶ್ಚರ್ಯ ಏನು ಅಂದ್ರೆ, ತಾತ್ಪರ್ಯದಲ್ಲಿ ಹೇಳುವಾಗ ಇವರೆಲ್ಲರೂ ಸೇರಿಕೊಂಡು ಏಕ ಮನಸ್ಸು ಸಿದ್ಧಿಯಾಗಲಿ ಅಂತ ತಪಸ್ಸು ಮಾಡಿದ್ದಾರೆ. ನೆನಪಿಟ್ಟುಕೊಳ್ರಿ, ನಮ್ದೆಲ್ಲಾರ್ದು ಒಂದ ಮನಸ್ಸು ಆಗ್ಬೇಕು ಅಂತೇಳಿ. ಏನ್ ತಿಳಿತದೆ ಇದರಿಂದ? ಒಂದು ದೇಹದಲ್ಲಿದ್ದಾಗ ಅವರ ಮನಸ್ಸು ಒಂದಾಗಿದೆ. ಅಂದ್ರೆ ಉದಾಹರಣೆಗೆ ಲಕ್ಷ್ಮೀದೇವಿ ನಾರಾಯಣನ ಮನಸ್ಸು ಒಂದು ಅಂದ್ರೆ, ನಾರಾಯಣನ ಮನಸ್ಸನ್ನ ಲಕ್ಷ್ಮೀದೇವಿ ತಿಳ್ಕೊಂಡಿದ್ದಾಳ, ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋಂಗಿಲ್ಲೇ ಇಲ್ಲ. ಅರ್ಥ ಆಯ್ತಾ ಹೇಳಿದ್ದು? ಅರ್ಥ ಆಯ್ತಾ? ಇದಾದ್ಮೇಲೆ ನೆಕ್ಸ್ಟ್ ಏನು ಅಂದ್ರೆ, ಪ್ರಾಣ ಮತ್ತು ನಾರಾಯಣ ಒಂದೇ ಕಡೆ ಇದ್ದಾರಂದ್ರೆ ನಾರಾಯಣನ ಮನಸ್ಸನ್ನ ಪ್ರಾಣದೇವರು ಇಷ್ಟು ಚಂದ ತಿಳ್ಕೊಂಡ್ರಂದ್ರೆ ಅದಕ್ಕೆ ಭಿನ್ನವಾಗಿ ಚಿಂತನೆ ಮಾಡೋದಿಲ್ಲ. ಆ ಪ್ರಾಣದೇವರು ಮತ್ತು ಇತರ ದೇವತೆಗಳು ಅಂದ್ಕೊಳ್ಳಿ, ಅಲ್ಲಿ ಇದೇ ಸೇಮ್. ಆ ಇತರ ದೇವತೆಗಳು ಮತ್ತು ರುದ್ರದೇವರು ಅಂದಾಗ ಇದೇ ವಿಷಯ. ಅರ್ಥ ಆಯ್ತಾ? ಎಲ್ಲಾ ದೇವತೆಗಳು ಕೂಡ ರುದ್ರದೇವರ ಮನಸ್ಸಿನಲ್ಲಿ ಏನದೋ ಅದರಂಗೆ ನಡ್ಕೋಬೇಕು ಅವರು. ಗುಡಿಯವರ ತಿಳಿತೇನು? ಎಂಥ ದೊಡ್ಡ ಯೋಗ್ಯತಾ ಇದೆಲ್ಲ ಮಹಾನುಭಾವರದ್ದು. ಇಂದ್ರದೇವರಿಂದ ಪ್ರಾರಂಭ ಮಾಡಿಕೊಂಡು ಪುಷ್ಕರಾಂತ್ಯದವರೆಗಿನ ದೇವತೆಗಳು ಏನೇನು ತಾರತಮ್ಯದಲ್ಲಿ ಬರ್ತಾರೆ, ಎಲ್ಲರೂ ರುದ್ರದೇವರ ಮನಸ್ಸನ್ನ ಪೂರ್ಣ ಅರ್ಥಕೊಂಡಿದ್ದಾರೆ. ರುದ್ರದೇವರ ಮನಸ್ಸನ್ನು ಪೂರ್ಣ ತಿಳ್ಕೊಂಡಿದ್ದಾರೆ. ಆ ರುದ್ರದೇವರು ಅವರ ಹಿಂದಿರುವ ಸಂದರ್ಭದಲ್ಲಿ ಯಾರಿದ್ದಾರೆ ಅವ್ರನ್ನ ತಗೋಬೇಕು. ಈಗ ಅದಕ್ಕೆ ನೋಡ್ರಿ ಎಷ್ಟು ಚಂದದ ಅಂದ್ರೆ, ಕೊನೆ ಸಂಹಿತ ಎಷ್ಟು ಚಂದ ಬಂತ ನೋಡ್ರಿ. ಉಲ್ಟಾ ಆತದ. ಹೆಂಗ್ ಉಲ್ಟಾ ಆತು? ಲಕ್ಷ್ಮೀ ನಾರಾಯಣ, ನಾರಾಯಣ ಪ್ರಾಣ, ಪ್ರಾಣ ದೇವತೆಗಳು, ದೇವತೆಗಳು ಮತ್ತು ರುದ್ರದೇವರು ಬಂದ್ಬಿಟ್ರು. ಸೊ ರುದ್ರದೇವರು ಯಾರ ಮನಸ್ಸು ತಿಳ್ಕೊಂಡ್ರ ಅಂತ ಬರ್ಲಿಲ್ಲ ಅಂದ್ಕೊಳ್ಳೆ ಕೊನೆ ಸಂಹಿತೆ ಉಲ್ಟಾ ರುದ್ರ ಬ್ರಹ್ಮ ಅಂತ ಬಂದ್ಬಿಡ್ತು.
ಆ ಸಂಹಿತ ಹೆಂಗ್ ತಿರುಗಿ ಬಂತು ನೋಡ್ಕೊಳ್ರಿ. ಕೊನೆಗೆ ಹೆಂಗ್ ತಿರುಗಿತದು? ರುದ್ರದೇವರು ಬ್ರಹ್ಮದೇವರು, ಆ ರುದ್ರದೇವರು ಬ್ರಹ್ಮದೇವರು ಮನಸ್ಸು ತಿಳ್ಕೊಂಡ್ರೆ ಆ ಬ್ರಹ್ಮದೇವರು ಮ್ಯಾಲ ಬಂದ್ಬಿಟ್ರಲ್ಲ ಪ್ರಾಣನಾರಾಯಣ ಅಂತ. ಸೊ ಹಿಂಗೊಂದು ಸರ್ಕಲ್ ಹಾಕಿ ಈ ಎಲ್ಲರೂ ಏಕ ಮನಸ್ಸಿನಿಂದ ಕೆಲಸವನ್ನು ಮಾಡ್ತಿರ್ತಾರೆ. ಯಾರು ತಾರತಮ್ಯ ಅದ, ಏಕ ಮನಸ್ಸದ, ವಿಷ್ಣು ಸರ್ವೋತ್ತಮತ್ವ ವಾಯುಜೀವೋತ್ತಮತ್ವದ ವಿಷಯದಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯವಿಲ್ಲ ಎಂಬ ಅನುಸಂಧಾನವನ್ನ ಕೌಂಠರವ್ಯ ಮುನಿಗಳು ಮಾಡ್ತಾ ಇದ್ದಾರೆ. ಏನ್ ಬ್ಯೂಟಿ ಅಲ್ಲ. ಅಕ್ಷರಗಳಲ್ಲಿ ಈ ಚಿಂತನೆ ಮಾಡ್ತಾರ ಅಂತಂದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಅದೇ ಆ ಋಷಿಗಳಿಗೆ ಬೇರೆ ಏನು ಚಿಂತನೆ ಇಲ್ಲ, ಏನಿಲ್ಲ. ಆಯ್ತು, ಮುಂದೆ ಹೋಗ್ಬರ್ರಿ. ಮಾತಿನೊಳಗೆ ರೂಢಿ ಒಳಗ ಎತ್ತು ಎರಿಗೆ ಇರುತ್ತೆ, ಕೋಡ ಕೆರೆಗೆ ಇಳಿತು ಅಂತ ಹೇಳಿ ಅದ್ರ ಚಕ್ಕಡಿಗೆ ಎರಡು ಬೇರೆ ಬೇರೆ ಕಟ್ಟಿದಾಗ ಒಂದು ಆ ಕಡೆ ಇತ್ತು, ಒಂದು ಈ ಕಡೆ ಇಳಿತು ಅಂತ ಹೇಳಿ. ಹಂಗಾಗಿಲ್ಲ ಅಂಬೋದೇ ಒಂದು ಸ್ವಾರಸ್ಯ. ಸರಿ ಅದು. ಹಾ, ಮುಂದೆ ನೋಡ್ರಿ. ಮೋಕ್ಷದಾಯಿಮ ಅಂತ ಆಯ್ತು. ಮುಂದೆ ಹೋಗೋಣಂತ ಈಗ. ಪ್ರಥಮಾಯಾಮ್ ದ್ವಿತೀಯಾಯಾಮ್ ವಾಕ್ಯ ನೋಡ್ಕೋತ ಹೋಗ್ರಿ, ವಾಕ್ಯ ನೋಡ್ತಾ ಹೋಗ್ರಿ. ಪ್ರಥಮಾಯಾಮ್ ದ್ವಿತೀಯಾಯಾಮ್ ವಿಷ್ಣುರೇವ ಪರೋ ಮತಃ. ಪ್ರಥಮ ಮತ್ತು ದ್ವಿತೀಯದಲ್ಲಿ ವಿಷ್ಣುನೇ ಪರ ಆಗಿದ್ದಾನ. ಎಲ್ಲಿ? ಲಕ್ಷ್ಮೀ ನಾರಾಯಣ, ನಾರಾಯಣ ವಾಯು ಅಲ್ಲಿ. ತೃತೀಯಾಯಾಮ್ ವಾಯುರೇವ, ಮೂರನೇದ್ರಲ್ಲಿ ಯಾರಪ್ಪ? ವಾಯು. ಚತುರ್ಥ್ಯಾಂ ಸರ್ವದೇವತಾ, ನಾಲ್ಕನೇದ್ರಲ್ಲಿ ಎಲ್ಲಾ ದೇವತೆಗಳು. ವಿರಿಂಚ ಏವ ಪಂಚಮ್ಯ, ಐದನೇದರಲ್ಲಿ ವಿರಿಂಚ ಬ್ರಹ್ಮದೇವರು. ಅವರ ಇತರೇ ತತಃ. ಈಗ ಒಂದ್ ಸ್ವಲ್ಪ ವ್ಯತ್ಯಾಸ ಆಯ್ತು ನೋಡ್ರಿ. ಏನದ ಅಂದ್ರೆ ತೃತೀಯಾಯಾಮ್ ವಾಯುರೇವ ಅಂತಂದ್ರ ಮೂರನೇದೊಳಗ ವಾಯುದೇವರು ದೊಡ್ಡವರು ಅಂತಂದ್ರ ಹೆಂಗ್ ಬಂದದ? ವಾಯು ಮತ್ತೇನ್ ಬಂದದ ಅಂತಂದ್ರೆ ಇತರ ದೇವತೆಗಳು ಬಂದಾರ. ಹೌದಾ? ವಾಯು ಮತ್ತು ಇತರ ದೇವತೆಗಳು ಬಂದಾರ. ಅಲ್ಲಿ ವಾಯುದೇವರನ್ನು ದೊಡ್ಡವರು ಮಾಡ್ಯಾರ ಅಂತಂದ್ರ ಇತರ ದೇವತೆಗಳಲ್ಲಿ ಯಾರನ್ನು ತಗೊಂಡಿಲ್ಲ. ಅವಾಗ ವಿಷ್ಣು ಲಕ್ಷ್ಮೀನ ಬಿಟ್ಟಾರ ಅಂತ ಅರ್ಥ. ಲಕ್ಷ್ಮೀನಾರಾಯಣರು ಬಿಟ್ಟಾರ, ಅದಕ್ಕೆ ವಾಯುದೇವರು ದೊಡ್ಡವರಾಗ್ಯಾರ. ಚತುರ್ಥ್ಯಾಮ್ ನಾಲ್ಕನೇದೊಳಗ ಮತ್ತ ಸರ್ವದೇವತೆಗಳು ಶ್ರೇಷ್ಠ ಆಗ್ಯಾರ ಅಂತಂದ್ರೆ ಅವಾಗ ಹೆಂಗ್ ಮಾಡ್ಬೇಕು? ರುದ್ರದೇವರು ಅವರ್ಕಿಂತ ಮೇಲಿರುವಂಥವ್ರು ಈ ಕಡೆ ತಗೋಬೇಕಾಗ್ತದೆ. ಹಿಂಗ ಎಲ್ಲಿ ದೊಡ್ಡದು ಅಂತ ಹೇಳ್ತೀವಿ ಅಲ್ಲಿ ದೊಡ್ಡವ್ರು ತಗೋಬೇಕು, ಉಳಿದವ್ರು ತಗೋಬೇಕು. ವಿರಿಂಚ ಇವ ಪಂಚಮ್ಯಾಮ್ ಅವರ ಇತರೆ ತತಃ. ಐದನೇದಲ್ಲಿ ಬ್ರಹ್ಮದೇವರಾಗಿದ್ದಾರೆ, ಇತರೆ. ಇದು ಮುಗೀತು. ಪ್ರಥಮಾಯಾಮ್ ಸಂಹಿತಾಯಾಮ್. ಈಗ ನೋಡ್ರಿ, ಈಗ ಬಹಳ ಚಂದ ಬರೀತಾರೆ. ಈಗ ಕಂಪಲ್ಸರಿ ಎಲ್ಲಾ ಕಡೆ ಎಡಕ್ಕಿದ್ದದ್ದ ಕಡಿಮೆ ಆಗ್ಬೇಕು, ಬಲಕ್ಕಿದ್ದದ್ ಶ್ರೇಷ್ಠ ಆಗ್ಬೇಕು ಅಂತೇನಿಲ್ಲ. ಹಿಂಗೂ ಆಗ್ತದ ಅಂತ ಒಂದು ಕಾಂಬಿನೇಷನ್ ಹೇಳಿಕತ್ತಾರ. ಸಹಜ ಅದು. ದೇವತೆಗಳು ದೊಡ್ಡವರು ಆದ್ಕೊಳ್ಳಿ, ಈ ಕಡೆ ಆಗ್ತದ, ಆ ಕಡೆ ಆಗ್ತದೆ. ಪ್ರಥಮಾಯಾಮ್ ಸಂಹಿತಾಯಾಮ್ ಅವರೋ ವಾಮಭಾಗಕ. ಮೊದಲನೇ ಸಂಹಿತದೊಳಗ ಎಡಕ್ಕೆ ಬಂದದ್ದು ಸಣ್ಣದು. ದ್ವಿತೀಯಾಯಾಂತು ಪರಮಃ, ತೃತೀಯಾಯಾಮ್ ತಥಾವರಃ. ಮತ್ತ ಎಡಗೆ ಇದು ಅದು ಎರಡನೇ ಸಂಹಿತಾದೊಳಗ ಎಡಕ್ಕೆ ಬಂದದ್ದು ಸಣ್ಣದದ. ಮೂರನೇ ಸಂಹಿತಾದೊಳಗ ಮತ್ತ ಎಡಕ್ಕೆ ಇದು ಸಣ್ಣದ್ ಬಂದದ. ಹಿಂಗ ಎಕಡೆ ಸಂಹಿತಾ ಸಣ್ಣದ್ ಬಂದದ, ಬಲಕ್ಕ ಎಡಕ್ಕ ನೋಡ್ಕೋತ್ ಬರ್ರಿ ಅಂತ ಹೇಳ್ಕೋತ್ ಬರ್ಲಿಗತ್ತಾರ. ಎಲ್ಲಿ ಎಡಕ್ಕ ಬಲಕ್ಕ ಎಷ್ಟು ನೋಡ್ಕೋತ್ ಬರ್ರಿ. ಚತುರ್ಥಾಂ ಪರಮಶ್ಚೈವ, ನಾಲ್ಕನೇದೊಳಗ ಎಡಕ್ಕಿದ್ದದ್ದು ಶ್ರೇಷ್ಠ ಆಗ್ಯದ. ಪಂಚಮ್ಯಾಂ ವಾಮಗೋ ವರಹ, ಐದನೇದೊಳಗ ಮತ್ತೆ ಎಡಕ್ಕಿದ್ದು ಶ್ರೇಷ್ಠ ಆಗ್ಯದ ಅಂತ ಹಿಂಗ ಹೇಳ್ಯಾರ. ಇರ್ಲಿ, ಆ ಎಡಕ್ಕ ಬಲಕ್ಕ ಕಾಂಬಿನೇಷನ್ ಮಾಡ್ಕೊಂಡ್ರೆ ಸಾಕು ನಮಗ. ಅವರಾಧ್ಯ ಪರಾಂತ ಯದೇತಾ ಸರ್ವಾಶ್ಚ ಸಂಹಿತಾ. ಅವರರೇ ಪರಾಂತ, ಸಣ್ಣವರು ದೊಡ್ಡವರು ಮೊದಲಾಗಿರುವಂತಹ ಈ ಸಂಹಿತೆಗಳು. ತಥೋ ಅವರ ಪರ ಪ್ರೋಕ್ತ ನೈವ ಉಕ್ತಾಸ್ತ ಪರಾವರಾಹ. ಅದಕ್ಕ ಇವರು ಅವರ ಪರ ಅಂತ ಕರ್ಸ್ಕೊಂಡಾರ. ಎಂದೂ ಕೂಡ ಪರ ಅವರ ಸಂಹಿತ ಅಂತ ಹೇಳಿಲ್ಲ, ಅವರ ಪರ ಸಂಹಿತ ಅಂತ ಹೇಳಲಾಗಿದೆ. ಅಭಿಮಾನಿ ದ್ವಿಲೋಕಸ್ಯ ಶಿವ ಸರ್ವಸ್ಯ ಲೋಕನ ದ್ಯೋತನಾಚ. ಇದೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್, ಇದಕ್ಕೆ ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ರಿ. ದ್ವಿಲೋಕಸ್ಯ ಅಭಿಮಾನಿ ಶಿವ, ಅದು ರುದ್ರದೇವರು ಏನಾಗ್ಯಾರ ಅಂತಂದ್ರೆ ಸ್ವರ್ಗಲೋಕಕ್ಕೆ ಅಭಿಮಾನಿಗಳಾಗಿದ್ದಾರ ಅಂತ ತಿಳ್ಕೊಳ್ರಿ. ಮುಗಿತಾ? ಮುಂದೆ ಹೋಗೋಣ. ಸರಿ, ಹಂಗಾರ ಮುಂದೆ ಹೋಗೋಣ ಬರ್ರಿ. ಏನಂತಾರ? ಸ ಯದಿ ಪರೇಣವೋಪಸೃತ ಸ್ವೇನವ ಅರ್ಥೇನ ಅಭಿವ್ಯಾಹರೇತ್ ಅಭಿವ್ಯಾಹರ್ಷನ್ ಏವ ವಿದ್ಯಾತ್ ದಿವಂ ಸಂಹಿತ ಅಗಮದ್ವಿದುಷಾಂ ದೇವಾನಾಂ ಏವಂ ಭವಿಷ್ಯತಿ ಶಶ್ವತ್ ತಥಾ ಸ್ಯಾತ್ ಸಹಾಯ ಏವಮೇತಾಂ ಸಂಹಿತಾಂ ವೇದ. ಈ ಕೊನೆ ವಾಕ್ಯ ಅರ್ಥ ಗೊತ್ತದ. ಸಂಧೀಯತೆ ಪ್ರಜೆಯ ಪಶುಭಿರ್ ಯಶಸಾ ಬ್ರಹ್ಮವರ್ಚಸೇನ ಸ್ವರ್ಗೇಣ ಲೋಕೇನ ಸರ್ವಮಾಯುರೇತಿ. ಈಗ ಮತ್ತೊಂದು ಚರ್ಚೆ. ಈಗ ಏನು, ಒಂದು ವೇಳೆ ಹಿಂಗೆ ಸಂಹಿತಾ ಉಪಾಸನೆ ಮಾಡ್ಲಿಕ್ಕತ್ತೀವಿ, ಇದನ್ನ ಪಾರಾಯಣ ಮಾಡ್ಲಿಕ್ಕತ್ತೀವಿ ನಾವು. ಈ ಸಂಹಿತಾ ಉಪಾಸನೆ ಮತ್ತು ಪಾರಾಯಣ ಎರಡು ಮಾಡ್ಲಿಕ್ಕತ್ತೀವಿ. ಮಾಡೋ ಕಾಲಕ್ಕ ಅವ ತನ್ನ ಸಲುವಾಗಿರ ಮಾಡ್ಕೊಳ್ಳಿ, ಮಂದಿ ಸಲುವಾಗಿರ ಮಾಡ್ಕೊಳ್ಳಿ, ನೆನಪಿಟ್ಟುಕೊಳ್ರಿ. ಪಾರಾಯಣವನ್ನ ಈ ಸಂಹಿತಾ ಏನೋ ವೇದ ಪಾರಾಯಣ ಮಾಡ್ಲಿಕ್ಕತ್ತಾನ, ಸ್ವಂತಕ್ಕಾಗ್ಲಿ ಮಂದಿಗಾಗ್ಲಿ ಮಾಡ್ಕೊಳ್ಳಿ, ಬೇಡ ಅಂದಿಲ್ಲ. ಆದರೆ ಏನಾಗಬೇಕು ಅಂತ ಕೇಳಿದ್ರೆ
ಪರೇಣ ಉಪಸೃತಃ, ನೋಡ್ರಿ, ಪರೇಣ ಉಪಸೃತಃ ಇನ್ನೊಬ್ಬರಿಗಾಗಿ ಮಾಡಬೇಕು, ಸ್ವೇನವ ಅರ್ಥೇನ ತನಗಾಗಿ ಆಗಲಿ, ಅಭಿವ್ಯಾಹರೇತ್ ಮಂತ್ರವನ್ನು ಹೇಳಿದಾಗ, ಏವಂ ಚಿಂತಯೇತ ಏನ್ ಮಾಡ್ಬೇಕು, ಏವಂ ವಿದ್ಯಾತ್, ಹಿಂಗ 5 ಸಂಹಿತೆಗಳಲ್ಲಿ ಇದ್ದ ಭಗವದ್ ರೂಪಗಳ ಚಿಂತನೆಯನ್ನ ಮಾಡಲೇಬೇಕು. ಅಂದ್ರೆ ಇದೇನ್ ಹೇಳಿದ್ದೀವಿ ಈಗ ನಾವು, ಇದನ್ನ ಚಿಂತನೆ ಮಾಡಲೇಬೇಕು. ಯಾಕ, ಏನಾಗ್ಯದ ಅಂತಂದ್ರೆ ಅದಕ್ಕೆ ಮುಂದಿನ ಮಾತು ಹೇಳ್ತಾರೆ, ಸಂಹಿತಾ ದಿವಂ ಸಂಹಿತಾ ದಿವಂ ಅಗಮತ್. ಬಹಳ ವಿಚಿತ್ರ. ಈಗ ನಾನು ನಿಮಗೋಸ್ಕರ ವೇದ ಪಾರಾಯಣ ಮಾಡ್ತಾ ಇದ್ದೀನಿ. ನಿಮಗೋಸ್ಕರ ವೇದ ಪಾರಾಯಣ ಮಾಡ್ತಾ ಇರುವಾಗ ನಾನೇನು ಅನುಸಂಧಾನ ಮಾಡಬೇಕು ಅಂದ್ರೆ, ಲಕ್ಷ್ಮೀನಾರಾಯಣ, ನಾರಾಯಣ ಪ್ರಾಣ, ಪ್ರಾಣ ದೇವತೆಗಳು, ದೇವತೆಗಳು ಶಿವ, ಆಮೇಲೆ ಶಿವ ಮತ್ತೆ ಯಾರವರು, ಬ್ರಹ್ಮದೇವರು, ಹೀಗೆ ಚಿಂತನೆ ಮಾಡ್ತಾ ಮಾಡ್ತಾ, ಮತ್ತು ನನಗೋಸ್ಕರ ನಾನು ಪಾರಾಯಣ ಮಾಡ್ತಾ ಇದ್ದೀನಿ, ಆವಾಗ್ಲೂ ಹೀಗೆ ಚಿಂತನೆ ಮಾಡ್ತಾ ಮತ್ತೊಂದು ಅನುಸಂಧಾನ ಮಾಡ್ಬೇಕಂತೆ. ಏನಂತ, ದಿವಂ ಸಂಹಿತಾ ಅಗಮದ್ ವಿದುಷಾಂ ದೇವಾನಾಮೇವಂ ಭವಿಷ್ಯತಿ ಇತಿ. ಏನಂತಂದ್ರೆ, ಸಂಹಿತಾ ಅಂದ್ರೆ ಪರಮಾತ್ಮ, ಇಲ್ಲಿ ಸಂಹಿತಾ ಶಬ್ದಕ್ಕೆ ಪರಮಾತ್ಮನು, ದಿವಂ ಅಗಮತ್ ಸ್ವರ್ಗಕ್ಕೆ ಹೋದ. ಪರಮಾತ್ಮ ಎಲ್ಲಿ ಹೋದ, ಸ್ವರ್ಗಕ್ಕೆ ಹೋದ. ಎದಕ್ಕೆ ಹೋದ ಅಂತ ಕೇಳಿದ್ರೆ, ದೇವತೆಗಳಿಗೆ ಅನುಗ್ರಹ ಮಾಡಲು. ಏನು, ಈ ಚಿಂತನೆ ಹಿಂಗ 5 ಸಂಹಿತಾಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ ಇದ್ದಾಗ ನಾವೇನ್ ತಗೋಬೇಕು ಮುಂದಿಂದು ಅಂದ್ರೆ, ಹೀಗೆ ಸಂಹಿತೋಪಾಸನೆ ಮಾಡುವ ಕಾಲದಲ್ಲಿ ಸಾಕ್ಷಾತ್ ಪರಮಾತ್ಮನು ದೇವತೆಗಳ ಲೋಕಕ್ಕೆ ಹೋಗಿ, ಸ್ವರ್ಗಕ್ಕೆ ಹೋಗಿ ಅನುಗ್ರಹ ಮಾಡಿ ಬಂದ, ಈ ಒಂದು ಚಿಂತನೆ ಇರಬೇಕಂತೆ ನಮಗೆ. ಅರ್ಥ ಆಯ್ತಾ? ಯಾಕಂದ್ರೆ ಈ ಸಂಹಿತೆಯಲ್ಲಿ ಎಲ್ಲಾ ದೇವತೆಗಳು ಬಂದಾಗಿದೆ. ಎಲ್ಲಾ ದೇವತೆಗಳು ಬಂದಾದ್ರಿಂದ ಎಲ್ಲಾ ದೇವತೆಗಳಿಗೆ ಅನುಗ್ರಹವನ್ನ ಮಾಡಲಿಕ್ಕೆ ಪರಮಾತ್ಮ ತಾನಾಗಿಯೇ ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ, ಸ್ವರ್ಗದವರೆಗೆ ಹೋಗಿದ್ದಾನೆ. ಸ್ವರ್ಗದವರೆಗೆ ಹೋಗಿ ಅನುಗ್ರಹವನ್ನ ಮಾಡಿ ಬಂದಿದ್ದಾನೆ. ಇಂದ ಮೇಲೆ ಮುಂದೇನು ಅಂತ ಕೇಳಿದ್ರೆ, ಯಾರು ಹಿಂಗ ಅನುಸಂಧಾನ ಮಾಡ್ತಾರೋ, ದೇವಾನಾಂ ಏವಂ ಭವಿಷ್ಯತಿ ಇತಿ, ಅವರಿಗೆ ಪೂರ್ಣ ಫಲ ಸಿಗುತ್ತದೆ. ಶಶ್ವತ್ ತಥಾ ಸ್ಯಾತ್, ಪ್ರತಿ ಬಾರಿ ಪಾರಾಯಣ ಮಾಡಿದಾಗಲೂ ಅವರಿಗಿಂತಹ ಪುಣ್ಯವೇ ಸಿಗುತ್ತದ. ಅಂದ್ರೆ ಇದರಲ್ಲಿ ಹೊಸ ಅಂಶ ಏನ್ ಬಂತು ಅನ್ನೋದನ್ನ ಅಷ್ಟೇ ನೋಡ್ಬೇಕು ನಾವೀಗ. ಹೊಸ ಅಂಶ ಏನ್ ಬಂತು ಅಂತ ಕೇಳಿದ್ರೆ, ನಾವು ಪಾರಾಯಣ ಮಾಡುವಾಗ ಕೇವಲ ಪಾರಾಯಣ ಮಾಡಬಾರದು, ಹೀಗೆ ಭಗವಂತನ ಚಿಂತನೆಯನ್ನು ಕೂಡ ನಾವು ಮಾಡ್ತಾ ಇರಬೇಕು. ಏನಂತ ಚಿಂತನೆ ಮಾಡಬೇಕು, ಭಗವಂತನು ಈ ಇದೇನು ಸಂಹಿತಾ ರೂಪಗಳವನೋ ಇವನು ತಿಳಿದು ಚಿಂತನೆ ಮಾಡುವ ಕಾಲದಲ್ಲಿ ದೇವತೆಗಳಿಗೆ ಅನುಗ್ರಹ ಮಾಡುವುದಕ್ಕಾಗಿ ಭಗವಂತ ಸ್ವರ್ಗಕ್ಕೆ ಹೋಗಿದ್ದಾನೆ ಒಂದು ರೂಪದಿಂದ ಅಂತ ಚಿಂತನೆ ಮಾಡ್ಬೇಕು. ಪ್ರಾಯ ನಾವು ಇದನ್ನ ಕೇಳಿರಂಗಿಲ್ಲ, ನೆನಪಿಟ್ಟುಕೊಳ್ರಿ. ಏನ್ ಕೇಳಿರಂಗಿಲ್ಲ, ಭಗವಂತ ತಾನಾಗಿಯೇ ಸ್ವರ್ಗಕ್ಕೆ ಬಂದು ದೇವತೆಗಳಿಗೆ ಅನುಗ್ರಹಿಸಿದ ಒಂದು ರೂಪದಿಂದ ಅಂತ ಕೇಳಿರೋದಿಲ್ಲ. ಅದು ಈ ಸಂಹಿತಾ ಪಾರಾಯಣದ ಒಂದು ವೈಶಿಷ್ಟ್ಯ ಅಂತ ತಿಳ್ಕೊಳ್ರಿ. ಸರಿ ಆಯ್ತಾ? ವಿಷಯ ತಿಳಿತಿಲ್ಲ, ಕಲ್ಪನಾವಂತಿಲೆ ಅಂತ ಹೇಳಿದ್ದು. ಅಲ್ಲಿ ಅಭಿಮಾನಿ ದ್ಯುಲೋಕಸ್ಯ ಶಿವ ಅಂತದ, ದ್ಯುಲೋಕಕ್ಕೆ ಅಭಿಮಾನಿ ಅಂತ. ಆ ದ್ಯು ಮತ್ತು ಲೋಕ ಶಬ್ದ ಬಿಡಿಸ್ತಾರ. ಲೋಕನಾಥ್ ಲೋಕಃ, ದ್ಯೋತನಾಥ್ ದ್ಯು, ಎಲ್ಲವನ್ನ ನೋಡ್ತಾನ ಮತ್ತು ಪ್ರಕಾಶಮಾನನಾಗಿದ್ದಾನಾದ್ರಿಂದ ದ್ಯುಲೋಕ ಅಂತ ರುದ್ರದೇವರಿಗೆ ಹೆಸರು ಅಂತ. ಅಷ್ಟೇ, ರುದ್ರದೇವರಿಗೆ ದ್ಯುಲೋಕ ಅಂತ ಹೆಸರು ಹೆಂಗ ಬಂತು ಅನ್ನೋ ವಿವರಣೆ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಈಗ ಒಂದು ಹೊಸ ಅಂಶವನ್ನು ತಿಳ್ಕೋಣ. ಏನಾಯ್ತು, ಇಷ್ಟೆಲ್ಲ ಮುಗೀತು. ಈಗ ತೆಳಗ ಭಾಷ್ಯವನ್ನು ನೋಡ್ಬಿಡ್ರಿ. ಯದಿ ಬ್ರೂಯಾನ್ ಮಂತ್ರಮೇತಂ ಅಥ ಮಂತ್ರಮೇತನ್ ಮಥಾಪಿ ವಾ ಆತ್ಮ ಅರ್ಥೇವ ಪರಾರ್ಥೇವ ಚಿಂತೆಯೇ ದೇವ ಮಂಜಸ. ಈ ರೀತಿಯಾಗಿ ನಾವು ಮಂತ್ರವನ್ನ ನಮಗೋಸ್ಕರ ಆಗ್ಲಿ ಇನ್ನೊಬ್ಬರಿಗೋಸ್ಕರ ಆಗ್ಲಿ ಹೇಳಿದ್ರೆ ಈ ರೀತಿಯಾಗಿ ಚಿಂತನೆ ಮಾಡಬೇಕು. ವಿದ್ವಾಂಸೋ ದೇವತಾ ಯಸ್ಮಾತ್ ಸಮ್ಯಕ್ ತೇನ ಮಹತ್ ಫಲಂ. ಹಿಂಗ ಅನುಸಂಧಾನ ಮಾಡೋರು ದೇವತೆಗಳೇ, ಅವರು ಮಾಡೇ ಮಾಡ್ತಾರ, ಅವರಿಗೆ ಪೂರ್ಣ ಫಲ. ತೇಷಾಮೇವ ಹರಿಶ್ಚೈವ, ಅವರಿಗೋಸ್ಕರ ಭಗವಂತ ಸಂಹಿತಾ ರೂಪಕ ಪ್ರಭು, ಸಂಹಿತಾ ಎಂಬ ಹೆಸರಿನ ರೂಪದ ಪರಮಾತ್ಮನು ಅಗಮದ್ ದೇವಲೋಕಂ, ಆ ದೇವಲೋಕಕ್ಕೆ ಹೋದ. ಯಾಕ, ಕರ್ತುಂ ದೇವೇಶ್ ಅನುಗ್ರಹಂ, ದೇವತೆಗಳ ಮೇಲೆ ಅನುಗ್ರಹವನ್ನ ಮಾಡಬೇಕು ಅಂತ ಅನ್ನೋ ಉದ್ದೇಶದಿಂದ ಹೋಗಿದ್ದಾನೆ. ಇತಿ ಚಿಂತಯತಸ್ತೇಷಾಂ ಪ್ರಸಾದಾತ್ ಫಲಮಂಜಸ. ಹೀಗೆ ಚಿಂತನೆ ಮಾಡುವವರಿಗೆ ಅವರ ಅನುಗ್ರಹದಿಂದ ಪೂರ್ಣ ಫಲ ಬರ್ತದ. ಶ್ರೀಮದಾಚಾರ್ಯ ಭಾಷ್ಯ. ಏನಾತು, ಒಂದ್ ಸಣ್ಣ ಅಂಶ ಸೇರಿಸ್ಕೊಂಡು ಹೋಗೋಣಂತೆ. ದೇವತೆಗಳು ತಮ್ಮ ಸ್ವರ್ಗಲೋಕದಲ್ಲಿ ಕುಳಿತಿದ್ದಾರೆ. ಎಲ್ಲಾ ದೇವತೆಗಳು ಸ್ವರ್ಗವಾಸಿಗಳಾದ ದೇವತೆಗಳೆಲ್ಲ, ವಾಯುದೇವರು ಬ್ರಹ್ಮದೇವರು ಸ್ವರ್ಗಕ್ಕೆ ಬಂದಿರ ಏನ್ ಬಾಧಕ ಇಲ್ಲ, ಬಂದಿರ್ತಾರೆ. ಆ ಎಲ್ಲಾ ದೇವತೆಗಳು ಕುಳಿತುಕೊಂಡು ಏನ್ ಮಾಡ್ಲಿಕ್ಕತ್ತಾರ, ಈ ಸಂಹಿತೋಪಾಸನೆ ಮಾಡ್ಲಿಕ್ಕತ್ತಾರ.
ಯಾವ ಸಂಹಿತ ಉಪಾಸನೆ ಮಾಡ್ಲಿಕ್ಕೆ ಲಕ್ಷ್ಮೀನಾರಾಯಣ, ನಾರಾಯಣ ಪ್ರಾಣ, ಪ್ರಾಣ ಎಲ್ಲ ದೇವತೆಗಳು, ಎಲ್ಲ ದೇವತೆಗಳು ಶಿವ, ಶಿವ ಬ್ರಹ್ಮ ಅನ್ನುವ ಸಂಹಿತ ಉಪಾಸನೆ ಮಾಡ್ತಾ ಇದ್ದಾರೆ. ಈ ಉಪಾಸನೆಯನ್ನ ಮಾಡ್ತಾ ಇರುವಾಗ ಈ ಉಪಾಸನೆಗೆ ಫಲವನ್ನ ಕೊಡಬೇಕು ಅಂತ ತಿಳಿದುಕೊಂಡು ದೇವತೆಗಳ ಲೋಕಕ್ಕೆ ನಾರಾಯಣ ಬಂದ. ಯಾಕ? ಹಾಗೆ ಉಪಾಸನೆ ಮಾಡುವ ಮುಖ್ಯಾಧಿಕಾರಿಗಳು ದೇವತೆಗಳು. ಆ ದೇವತೆಗಳಿಗೆ ಅನುಗ್ರಹ ಮಾಡ್ಲಿಕ್ಕೆ ಬಂದ ಪರಮಾತ್ಮ. ಏನ್ ಅನುಗ್ರಹ ಮಾಡ್ಲಿಕ್ಕೆ ಬಂದಾನವ? ಇಲ್ಲಿ ಅವ್ರು ಉಪಾಸನೆ ಮಾಡಿದ್ರು, ಇವ್ರೇನ್ ಅನುಗ್ರಹ ಮಾಡಿದ್ರು? ಏನ್ ಯಾರು ಹೇಳ್ತೀರಿ? ಯಾರೋ ಸ್ವಲ್ಪ ತಲೆ ಓಡಿಸ್ರಿ ಒಂಚೂರು ಲಗುನೆ ಟಕ್ ಅಂತ ಹೇಳಿ ಹೋಗ್ಬೇಕು. ಏನು ಅಂತ ಕೇಳಿದ್ರೆ, ಹಿಂದಿನ ಎಲ್ಲಾ ಋಷಿಗಳು ಉಪಾಸನೆ ಮಾಡಿದಾಗ ಏನಾಗಿತ್ತು? ಕೇವಲ ಪುರುಷೋತ್ತಮ ಹಾಗೂ ಅಕ್ಷರನ ವಿಚಾರ ಬಂದಿತ್ತು, ಕ್ಷರ ದೇವತೆಗಳ ವಿಚಾರವೇ ಬಂದಿದ್ದಿಲ್ಲ. ಕ್ಷರಾಕ್ಷರ ವಿಚಾರಗಳು ಸೇರಿಕೊಂಡಿದ್ದು ಇದರಲ್ಲಿ, ನೆನಪಿಟ್ಟುಕೊಳ್ರಿ. ಈ ಸಂಹಿತೆಯಲ್ಲಿ ಇದು ಹೊಸ ಅಂಶ ಆಡ್ ಆಯ್ತು. ಮೊದಲು ಇದ್ದದ್ದು ಪುರುಷೋತ್ತಮನ ವಿಚಾರವೇ ಬಂದಿತ್ತು. ಆದರೆ ಹಿಂದಿನವರು ಯಾರು ಬಂದ್ರಲ್ಲ, ಅವ್ರು ಯಾರವರು? ಮತ್ತ ತಾರ್ಕ್ಷರವರೆಗೆ ಅಕ್ಷರ ದೇವತೆಯು ಕೂಡ ಒಳಗೆ ಪ್ರವೇಶ ಮಾಡಿರಲಿಲ್ಲ. ಕೌಂಟರವರು ಬಂದಾಗ ಕ್ಷರ ದೇವತೆಗಳು ಪ್ರವೇಶ ಮಾಡಿದ್ರು. ಇದು ತ್ರಿಪುಟಿ ಆಯ್ತು. ಈಗ 3 ಪುಟ ಆಯ್ತು. ಈಗ ಏನಾಯ್ತು ಅಂದ್ರೆ ಕ್ಷರ, ಅಕ್ಷರ, ಪುರುಷೋತ್ತಮ ಅಂತ 3 ವಿಷಯಗಳು ಬಂದೋಯ್ತು. ಈಗ ಅದಕ್ಕೆ ಏನು 3 ಅಂಶಗಳು ಸೇರಿಸಿಕೊಂಡು ಉಪಾಸನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕೌಂಟರವರ ಉಪಾಸನ, ಈ ದೇವತೆಗಳು ಮಾಡಿದ್ದನ್ನು ಚಿಂತನೆ ಮಾಡಿದ್ರು. ಅದಕ್ಕೆ ಪರಮಾತ್ಮ ಅನುಗ್ರಹಿಸುವುದಕ್ಕಾಗಿ ಬಂದ. ಇಲ್ಲಿವರೆಗೆ ಲೋಕದಲ್ಲಿ ಸಂಹಿತೆಯಲ್ಲಿ ಕ್ಷರಾಕ್ಷರ ಪುರುಷೋತ್ತಮ ದೇವತೆ ವಿಚಾರ ಬಂದಿರಲಿಲ್ಲ. ಅರ್ಥ ಆಯ್ತಾ ಪ್ರಭಾಕರ್? ಹಿಂದೆ ಹೇಳಿದ್ದೆಲ್ಲರೂ ಕೂಡ ಪೂರ್ವವರ್ಣ, ಉತ್ತರವರ್ಣ, ಸಂಧಿ, ಸಂಧಾನ, 3, 4, 7, 8 ಎಲ್ಲಾ ಭಗವದ್ ರೂಪಗಳು, ಸ್ವರ ಮಾತ್ರ ಎಲ್ಲ ಹೇಳಿದ್ರು. ಆದ್ರೆ ಲಕ್ಷ್ಮೀನ ತಗೊಂಡಿರ್ಲಿಲ್ಲ. ತಾರ್ಕ್ಷ ಮುನಿಗಳು ಬಂದು ಲಕ್ಷ್ಮಿನ ಒಳಗೆ ಕರ್ಕೊಂಡು ಬಂದ್ರು. ಅವರಾದ್ಮೇಲೆ ಕೌಂಟರ್ ಅವ್ರು ಬಂದು ಲಕ್ಷ್ಮಿ ಯಾಕ, ಪ್ರಾಣ, ಮತ್ತೊಬ್ರು ಮುಗಿದೊಬ್ರು ಅವರು ಒಳಗೆ ಬಂದ್ಬಿಟ್ರು. ಹಿಂಗಾಗಿ ಇದು ತ್ರಿಪುಟಿ ಬಂದದ್ರಿಂದ ಭಗವಂತ ಬಂದು ಅವರಿಗೆ ಸಂತೋಷ ಪಟ್ಟು ಏನ್ ಮಾಡಿದ್ದಾನೆ ಅಂದ್ರೆ ಅನುಗ್ರಹ ಮಾಡಿದ್ದಾನೆ. ತಿಳಿತಾ? ನೋಡ್ರಿ, ಅದಕ್ಕೆ ಪ್ರಸಾದಾತ್ ಫಲಮಂಜಸ ಅನ್ನುವಂತಹ ಮಾತನ್ನ ತಿಳ್ಕೊಂಡಿದ್ದೇವೆ. ಓಕೆ, ನೆಕ್ಸ್ಟ್ ಹೋಗೋಣಂತ. ಈಗ ಪಂಚಾಲ ಚಂಡ ಸಂಹಿತ ಅಂತದ. ಏನು ಪಂಚಾಲ ಚಂಡ ಸಂಹಿತ? ಇದಕ್ಕೆ ವಾಕ್ ಸಂಹಿತ ಅಂತ ಬರೆಸಿದ್ದೇನೆ. ವಾಕ್ ಸಂಹಿತ ಅಂತ ಬರೆದಿದ್ದೇನೆ. ಅವರಂತಾರ, ಏನೇ ಹೇಳ್ರಿ, ಎಲ್ಲಾ ಹೇಳಿದ್ಮೇಲೂ ನನಗನಿಸೋದು, ಆ ಪಂಚಾಲ ಚಂಡ್ರ ಅಂತಾರ, ನನಗನಿಸೋದು ವಾಕ್ಯ ಸಂಹಿತ, ಮಾತೆ ಸಂಹಿತ. ಎಲ್ಲರನ್ನ ಕೂಡಿಸೋದು ಅದೇ, ಎಲ್ಲರನ್ನ ಜೋಡಿಸೋದದೇ. ನಾವು ಮಾತಾಡಿದ್ರೆ ಎಲ್ಲರೂ ಕೂಡ್ತಾರೆ ನಮ್ಮ ಜೊತೆಗೆ, ಮಾತಾಡ್ಲಿಲ್ಲ ಅಂದ್ರೆ ಕೂಡೋದು ಹೆಂಗ ನಮ್ಮ ಜೊತೆಗೆ ಯಾರಾದ್ರು? ಏನ್ರಿ? ಅವ್ರ ಜೊತೆ ನಾ ಮಾತಾಡಂಗಿಲ್ಲ, ಅವ್ರ ನನ್ನ ಜೊತೆ ಮಾತಾಡಂಗಿಲ್ಲ, ಹೊಂದಂಗೆ ಇಲ್ಲ. ಅದಕ್ಕೆ ಅವ್ರು ಏನ್ ಕಂಡ್ಕೊಂಡ್ರು? ಪಂಚಾಲ ಚಂಡರು ಅಂದ್ರೆ ವಿಚಿತ್ರ ಭಾರಿ ಚಂದ್ರ. ಪಂಚಾಲ ಅಂದ್ರೆ ಏನು? ಪಂಚಾಲ ಅಂದ್ರೆ ಪಂಚಾಲ ದೇಶ, ಪಾಂಚಾಲಿ ಕರೀತಾರಲ್ಲ, ಹಂಗ ಪಂಚಾಲ ದೇಶದಿಂದ ಬಂದವರವರು. ಚಂಡರು ಅಂದ್ರೆ ಪ್ರಚಂಡರು. ಚಂಡರು ಅಂದ್ರೆ ಪ್ರಚಂಡರು. ಪಂಚಾಲ ದೇಶದಿಂದ ಬಂದಿರುವ ವಾಕ್ಯಾರ್ಥ ಮಾಡುವುದಲ್ಲಿ, ಅನುಸಂಧಾನ ಮಾಡುವುದಲ್ಲಿ ಪ್ರಚಂಡರಿದ್ರು. ವಾದ ಪ್ರಚಂಡರು. ಪಾಂಚಾಲ ದೇಶದವರು ವಾದ ಪ್ರಚಂಡರು ಎಂಬುದಕ್ಕೆ ಪಂಚಾಲ ಚಂಡರು ಅಂತ ಅವ್ರ ಹೆಸರು ಕರೆದಿದ್ದ. ಹಿಂಗೊಬ್ರು ಋಷಿಗಳು ಇದ್ರು ಅಂತೆ ಗೊತ್ತಿಲ್ರಿ ನಮ್ಗೆ. ಪಂಚಾಲ ಚಂಡರು ಅನ್ನೋ ಋಷಿಗಳಿದ್ದಾರೆ ಅಂತೆ ಗೊತ್ತಿಲ್ಲ. ಭಾರಿ ಪ್ರಚಂಡರು. ಅವ್ರೇನ್ ಮಾತಾಡ್ತಾರೆ? ಅವ್ರೇನ್ ಅನುಸಂಧಾನ ಮಾಡ್ತಾರ? ಅದ್ಭುತವಾದ ಅನುಸಂಧಾನ ತಗೊಳ್ರಿ. ವಾಕ್ ಸಂಹಿತೇತಿ ಪಂಚಾಲ ಚಂಡ ವಾಚಾ ವೈವೇದಾ ಸಂಧೀಯಂತೆ. ಅವರಂದ್ರು, ಅಲ್ರಿ, ವೇದಾಹ ವಾಚಾ ವೈ ಸಂಧೀಯಂತೆ. ಎಲ್ಲಾ ವೇದಗಳು ನಮ್ ಜೊತೆಗೆ ಕೂಡೋದು ಹೆಂಗ? ಮಾತಿನಿಂದ ತಾನೇ ಕೂಡ್ಬೇಕು. ನೀವು ಉಚ್ಚಾರಣೆ ಮಾಡಿದ್ರೆ ವೇದಗಳು ನಿಮಗೆ ಸಂಬಂಧ ಆಗ್ತದೆ, ಇಲ್ಲದೆ ಹೆಂಗ್ ಸಂಬಂಧ ಆಗ್ಬೇಕು? ವಾಚಾ ವೈ ವೇದ ಸಂಧೀಯಂತೆ. ಅಥವಾ ಹಿಂಗರ್ಥ. ಇನ್ನೊಂದರ್ಥ, ವಾಕ್ ಅಂದ್ರ ವಾಗಭಿಮಾನಿಯಾದ ಸರಸ್ವತೀ ದೇವಿಯಿಂದ ವೇದಾಹ ಸಂಹೀಯಂತೆ. ವೇದಗಳು ನಮ್ಮಿಂದ ಕೂಡಿ ಉಚ್ಚರಿಸಲ್ಪಡುತ್ತವೆ. ಅಂದ್ರ ನಾವೇನ್ ವೇದೋಚ್ಚಾರಣೆಯನ್ನು ಮಾಡ್ತಿದ್ದೀವಿ, ಇದಕ್ಕೆ ಭಾರತೀ ದೇವಿಯ, ಸರಸ್ವತೀ ದೇವಿಯರ ಅನುಗ್ರಹ ಉಂಟು. ವಾಚಾ ವೈವೇದ ಸಂಧೀಯಂತೆ. ಅಲ್ಲಿ ವಾಚಾ ಅನ್ನೋ ಶಬ್ದಕ್ಕೆ ಮಾತಿನಿಂದ ಎಂಬುದು ಸಾಮಾನ್ಯ ಅಭಿಪ್ರಾಯ, ಮಾತಿನ ಒಡತಿಯಾಗಿರುವ ಸರಸ್ವತಿಯಿಂದ ಅಂತ ಮುಖ್ಯ ಅಭಿಪ್ರಾಯ. ಆ ಸರಸ್ವತಿ ಅನುಗ್ರಹಿಸಿದಾಗ, ಪ್ರೇರಿಸಿದಾಗ ನಾವು ವೇದಗಳನ್ನು ಉಚ್ಚಾರಣೆ ಮಾಡ್ತೇವೆ. ವಾಚಾ ಛಂದಾಂಸಿ. ಸ್ವಾರಸ್ಯ ಏನೋ, ಆ ಮಾತಿನ ಅಭಿಮಾನಿಯಾದ ಸರಸ್ವತೀ ದೇವಿಯಿಂದಲೇ ಗಾಯತ್ರಿ, ಉಷ್ಣಿಕ, ತ್ರಿಷ್ಟುಪ, ಬೃಹತಿ ಇವೆಲ್ಲ ಛಂದಸ್ಸುಗಳನ್ನ ಸರಿಯಾಗಿ ಹೇಳಲಿಕ್ಕೆ ಬರ್ತದೆ. ವಾಚಾ ಮಿತ್ರಾಣಿ ಸಂಧದತಿ. ಮಾತಿನಿಂದಲೇನೆ ಲೋಕದಲ್ಲಿ ನಮಗೆ ಫ್ರೆಂಡ್ಶಿಪ್ ಆಗ್ತದ. ಫ್ರೆಂಡ್ ಹೆಂಗಾಗೋದು? ಮಾತಿನಿಂದಲೇ ಆಗ್ಬೇಕಲ್ಲ, ಮತ್ತೆ ಬೇರೆ ರೀತಿಯಿಂದ ಹೆಂಗದ?
ಆಮೇಲೆ ಇನ್ನ ವಾಚ ಸರ್ವಾಣಿ ಭೂತಾನಿ, ಮಾತಿನಿಂದಲೇ ಎಲ್ಲ ಭೂತಗಳು ವ್ಯವಹಾರಕ್ಕೆ ವಿಷಯವಾಗ್ತದ. ಹೆಂಗ ಇದು ಘಟ, ಇದು ಪಟ, ಇದು ಪ್ರಾಣಿ, ಇದು ಪಕ್ಷಿ, ಮಾತಿನಿಂದ ತಾನೇ ಆಗ್ಬೇಕಾಗಿತ್ತು. ಬೇರೆ ದಾರಿ ಏನದ ನಿಮಗೆ? ಸಾಧ್ಯನೇ ಇಲ್ಲ. ಅಥೋ ವಾಗೇ ವೇದಂ ಸರ್ವಂ, ಅದಕ್ಕೆ ಅವರಂದ್ರು ಮಾತೇ ಎಲ್ಲದಕ್ಕೂ, ಮಾತೇ ಮುಖ್ಯ. ಸರಿ ಆಯ್ತಾ? ಲೌಕಿಕ ಅಲೌಕಿಕವಾದ ಯಾವುದೇ ವ್ಯವಹಾರವನ್ನ ಮಾಡಿದರೂ ಮಾತೇ ಮುಖ್ಯ ಆಗ್ತದ ಹೊರತಾಗಿ ಬೇರೆದಿಲ್ಲ. ಮುಂದೆ ಹೋಗ್ಲಾ? ಅರ್ಥ ಆಗಿದೆಯಲ್ಲ? ಮುಂದೆ ಹೋಗ್ಲಾ? ವಾಕ್ ಸಂಹಿತಾ ಮೊದಲಿಂದ ಹೇಳ್ಕೊಂಡು ಬರ್ಲಿಕ್ಕೆ. ಮಾತೆ ಸಂಹಿತೆ ಅಂದ್ರೆ ಸರಸ್ವತೀ ದೇವಿಯ ಅನುಗ್ರಹದಿಂದಲೇ ಎಲ್ಲ ಈ ಸಂಹಿತೆಗಳು ನಡೀತದೆ. ಸಂಹಿತಾ ಅಂದ್ರೆ ಸಂಧಿ, ಕೂಡೋ ಕೆಲಸ. ಪಂಚಾಲ ಚಂಡ ವಾಚಾ ವೈ ವೇದ ಸಂಧೀಯಂತೆ, ಮಾತಿನಿಂದಲೇ ವೇದಗಳೆಲ್ಲವೂ ಉಚ್ಚಾರಿಸಲ್ಪಡುತ್ತದೆ ನಮ್ಮಿಂದ. ವಾಚಾ ಛಂದಾಂಸಿ, ಆ ಮಾತಿನ ಅಭಿಮಾನಿಯಾದ ಸರಸ್ವತಿಯಿಂದ ಎಲ್ಲ ಛಂದಸ್ಸುಗಳು. ವಾಚಾ ಮಿತ್ರಾಣಿ, ಮಾತಿನಿಂದಲೇ ಮಿತ್ರರಾಗೋದು. ವಾಚಾ ಸರ್ವಾಣಿ ಭೂತಾನಿ, ಮಾತಿನಿಂದಲೇ ಎಲ್ಲರನ್ನೂ ನಾವು ಕರೆಯೋದು. ಅಥೋ ವಾಗೇ ವೇದಂ ಸರ್ವಂ ಅಂದ್ಮೇಲೆ ಇಡೀ ಜಗತ್ತು ಮಾತಿನ ಅಧೀನದ. ಮಾತಾಡಿ ಜಗತ್ತು ಮರಣ ಮಾಡ್ತಾನ ಅಂತಂತಿರ್ತಾರ ನೋಡ್ರಿ ಕೆಲವರು. ಮಾತಾಡಿ ಜಗತ್ತು ಗೆದ್ಕೊಂಡ್ಬರ್ತಾನವ ಅಂತ ತಿಳ್ಕೊಂಡು ಅಂತಿರಂಗಿಲ್ಲ. ಹಂಗ ಮಾತಿನೊಳಗ ಎಲ್ಲ ಅದ ಅಂತ. ಅದಕ್ಕೆ ಜಿಹ್ವಾಗ್ರೇ ವಸತಿ ಲಕ್ಷ್ಮೀ, ಜಿಹ್ವಾಗ್ರೇ ಚ ಸರಸ್ವತಿ. ನಿಮ್ಮ ನಾಲ್ಗಿ ತುದಿಯಲ್ಲೇ ಲಕ್ಷ್ಮೀ ವಾಸ, ನಿಮ್ಮ ನಾಲ್ಗಿ ತುದಿಯಲ್ಲೇ ಮತ್ತೇನು ಅಂತ ಕೇಳಿದ್ರೆ ಸರಸ್ವತಿ. ಜಿಹ್ವಾಗ್ರೇ ಮರಣಂ ಪ್ರೋಕ್ತಂ, ಜಿಹ್ವಾಗ್ರೇ ಬಂಧನಂ ತಥಾ. ನಿಮ್ಮ ನಾಲ್ಗಿ ತುದಿಯೊಳಗೆ ಮರಣದ, ನಿಮ್ಮ ನಾಲ್ಗಿ ತುದಿಯೊಳಗೆ ಬಂಧನದ. ನೀವು ಸರಿ ಮಾತಾಡಿದ್ರಿ ಗೆದ್ರಿ, ಅಪದ್ಧ ಮಾತಾಡಿದ್ರಿ ಬಿದ್ರಿ ಅಂತ ಅರ್ಥ. ಅದಕ್ಕೆ ಆ ಮಾತಿನಲ್ಲೇ ಎಲ್ಲ ವ್ಯವಸ್ಥೆ ಅದ. ಸರಿ. ತದ್ಯತ್ರ ಏತದಧೀಯತೆ ವಾ ಭಾಷತೆ ವಾ ವಾಚಿ ತದಾ ಪ್ರಾಣೋ ಭವತಿ. ಮುಂದಿಂದ್ರಿ ಏನು ಅಂದ್ರ, ಯಾವಾಗ ನೀವು ಮಾತಾಡ್ತಿರ್ತೀರಿ, ಆ ಮಾತಾಡುವಾಗ ಸರಸ್ವತಿ ಪುತ್ರನಾದ ಒಬ್ಬ ವ್ಯಕ್ತಿ ಬಂದು ಸೇರ್ಕೋತಾನ ಅದರಲ್ಲಿ. ಸರಸ್ವತಿಗೆ ಒಬ್ಬ ಮಗ ಇದ್ದಾನ, ಹೇಳೇ ಇಲ್ಲಲ್ರಿ ಆಚಾರ ನಮಗ, ನನಗರ ಎಲ್ಲಿ ಗೊತ್ತ್ರಿ, ಇದ ಮೊದ್ಲು ಸರಿ ಓದ್ಲಿಕತ್ತೀನಿ ನಾನು. ಅದಕ್ಕೆ ನೋಡ್ರಿ ಏನಂತಾರೆ, ವಾಚಾ ವಾಚಿತದ ಪ್ರಾಣೋ ಭವತಿ. ಆಗ ಯಾವಾಗ ನೀವು ಇದನ್ನ ಓದ್ತೀರಿ, ಮಾತಾಡ್ತೀರಿ, ಆಗ ಮಾತಿನಲ್ಲಿ ಯಾರು ಬಂದು ಕೂಡ್ತಾರ? ಪ್ರಾಣ ಬಂದು ಕೂಡ್ತಾನ. ವಾಕತದ ಪ್ರಾಣಂ ರೇಳಿ, ಆವಾಗ ಮಾತು ಪ್ರಾಣನನ್ನು ರೇಳ್ಹಿ, ರೇಳ್ಹಿ ಅಂದ್ರೆ ಆಸ್ವಾದನೆ ಮಾಡ್ತಾಳ, ನುಂಗುತ್ತಾಳ, ಗುಳುಮ್ ಅಂತಾಳ ಅಂತ ಅರ್ಥ. ಅಂದ್ರೇನು? ತನ್ನ ಹೊಟ್ಟೆಯಾಗಿ ಇಟ್ಕೊಂಡಾಳ, ಮಾತು ತನ್ನ ಹೊಟ್ಟೆಯಲ್ಲಿ ಪ್ರಾಣವನ್ನು ಇಟ್ಟುಕೊಂಡದ, ಆ ಪ್ರಾಣ ಹೊರಗೆ ಬರ್ತದ. ಮುಂದ ಅಥ ಯತ್ರ ತೂಷ್ಣೀಂ ವಾ ಭವತಿ ಸ್ವಪಿತಿ ಪ್ರಾಣೇ ವಾ ತದಾ ವಾಗ್ಭವತಿ. ಯಾವಾಗ ಮಾತಾಡೋದು ನಿಲ್ಲಿಸಿ ಮಲ್ಕೊಂಡ, ಸ್ವಪ್ನ ಕಾಣ್ಲಿಕ್ಕೆ ಶುರು ಮಾಡಿದ, ಆಗ ಮಾತು ಪ್ರಾಣದಲ್ಲಿ ಹೋಗಿ ಸೇರ್ಕೋತದ. ಎಲ್ಲಿ ಸೇರ್ಕೋತದ? ಪ್ರಾಣೊಳಗೆ ಸೇರ್ಕೋತದ. ಪ್ರಾಣಸ್ತದ ವಾಚಂ ರೇಳಿ, ಆವಾಗ ಪ್ರಾಣ ಈ ಮಾತನ್ನ ನುಂಗಿ ಬಿಡ್ತಾನ. ಪ್ರಾಣ ಮಾತನ್ನ ನುಂಗ್ತಾನಂತ. ತಾವನ್ಯೋನ್ಯಂ ಹ್ರೀಳಃ. ಇದು ಎಷ್ಟು ವಿಚಿತ್ರ ಅಂದ್ರೆ, ಆ ವಾಕ್ ಪ್ರಾಣನ್ನ ನುಂಗ್ತದೆ, ಪ್ರಾಣ ಮಾತನ್ನು ನುಂಗ್ತದೆ. ವಾಗ್ವೈ ಮಾತಾ ಪ್ರಾಣ ಪುತ್ರ, ಮಾತು ಅಮ್ಮ, ಪ್ರಾಣ ಮಗ. ಇದಕ್ಕೆ ಸಂಬಂಧಪಟ್ಟಂತೆ ತದಪೇತ ಋಷಿಣೋಕ್ತಂ, ಋಷಿಗಳು ಹೇಳುವಂತಹ ಒಂದು ಮಾತು, ಯಾರು ಬ್ರಹ್ಮದೇವರೇ ಕಂಡಿರುವಂತಹ ಮಾತು. ಏಕಸ್ಸು ಪರಡಸ್ಸ ಸಮುದ್ರಮಾ ವಿವೇಶ ಸೈದಂ ವಿಶ್ವಂ ಭುವನಂ ವಿಚಟ್ಟೆ ತಂಪಾಕೇನ ಮನಶಾ ಅಪಶ್ಯಂ ಅಂತಿತಸ್ತಂ ಮಾತಾರ್ ಹೇಳಿ ಸೌರ್ ಹೇಳಿ ಮಾತರಂ ಇತಿ. ಈ ಮಂತ್ರಾರ್ಥವನ್ನ ಆಮೇಲೆ ಹೇಳೋಣಂತ. ಸರಿ, ವಿಷಯ ತಗೊಳ್ರಿ. ಏನ್ ವಿಷಯ ಆಯ್ತು ಅಂತ ಕೇಳಿದ್ರೆ, ಈಗ ಎಲ್ಲಾ ಪುಸ್ತಕ ಬಿಟ್ಬಿಡ್ರಿ, ಎಲ್ಲ ಆಯ್ತು. ಈಗ ನಮಗ ಪುಸ್ತಕದ ಕಥೆ ಮುಗಿದದ, ಈಗ ಮಸ್ತಕದ ಕಥೆ ಹೋಗೋಣ ಅಂತ, ಅನುಸಂಧಾನ ಮಾಡಿ ಮುಗಿಸ್ಕೋಣ ಅಂತ. ಹಿಂಗ್ ತಿಳ್ಕೋಣಂತ. ಒಂದು ತಂದೆ ಮತ್ತು ಮಗಳು, ಇದರ ಪ್ರೇಮ ಹೆಂಗಿರ್ತದ, ಮತ್ತು ಮಗಳು ಮತ್ತು ಅಪ್ಪ ಇದರ ಪ್ರೇಮ ಹೆಂಗಿರ್ತದ ಅಂತನೋ ಒಂದು ಅನುಸಂಧಾನ ಬರ್ಲಿಕ್ಕೆ. ಸರಸ್ವತಿ ವಾಸ್ತವದಲ್ಲಿ ಭಗವಂತನಿಗೆ ಮಗಳಾಗಬೇಕು. ಸರಸ್ವತಿ ಏನಾಗಬೇಕು? ವಾಸ್ತವದಲ್ಲಿ ಭಗವಂತನಿಗೆ ಮಗಳು. ಅವ್ರಿಗೆ 108 ರೂಪವ, ಅವೆಲ್ಲ ಚಿಂತನೆ ಮಾಡಿ. ಈಗ ಮಗಳು ಅನ್ನೋದನ್ನ ತಗೊಂಬೋಣ ಅಂತ, ಮಗಳಾಗಬೇಕು. ಈ ಸರಸ್ವತಿಗೆ ಭಗವಂತ ಅಪ್ಪ ಆದಂತೆ ಮಗನೂ ಆಗ್ತಾನೆ. ಸರಸ್ವತಿಗೆ ಏನಾಗ್ತಾನೆ? ಮಗ ಆಗ್ತಾನೆ. ನೋಡ್ರಿ ಎಷ್ಟು ವಿಚಿತ್ರ ಅಂದ್ರೆ, ತಂದೆ ಮಗಳು, ಮಗಳಿಗೆ ಮಗ ತಂದೆ. ಮತ್ತೆ ನಮಗೂ ವಯಸ್ಸಾದ್ಮೇಲೆ ನಾವು ನಮ್ಮ ಮಕ್ಕಳ ಕೈಯಾಗ ಹೆಂಗಾಗಿರ್ತೀವಿ ಅಂದ್ರೆ ಮಕ್ಕಳಾಗ್ಬಿಟ್ಟಿರ್ತೀವಿ. ನಾವು ಇದ್ದಾಗ ನಮ್ಮ ಮಕ್ಕಳನ್ನ ಹೆಂಗ್ ನಡ್ಸ್ಕೊಂಡಿರ್ತೀವಿ, ಹಂಗ ನಮಗೂ ವಯಸ್ಸಾದಾಗ ನಮ್ಮ ಮಕ್ಕಳು ಹಂಗ ನಮ್ಮನ್ನ ನಡ್ಸ್ಕೋತಾವ್ರಿ. ಇದನ್ನ ಮಾತ್ರ ಮರಿಬಾರ್ದು.
ನಾವೀಗ ಭಯಂಕರ ಹಾರ್ಯಾಡಿ ಉರ್ದಾಡಿ ಮಾಡಿದ್ವಿ ಅಂದ್ರೆ ಅವರು ವಯಸ್ಸಾದ್ಮೇಲೆ ಅವ್ರಿಗೂ ಕೈಯಾಗಿ ಬಡಿಗೆ ಬಂದಿರ್ತಾವ, ಬರೋಬ್ಬರಿ ವ್ಯವಸ್ಥೆ ಮಾಡ್ತಿರ್ತಾವ. ಅದಕ್ಕೆ ಹಂಗಾಗಿರ್ತದೆ. ಇಲ್ಲಿ ಒಂದಿದು ಒಂದ್ ಚಂದ ಕಥೆ ಇತ್ತು, ಬಹಳ ಚಂದ ಕಥೆ ಇತ್ತು. ನಾವು ನಮ್ಮ ಮಕ್ಕಳನ್ನ, ಹೆಣ್ಮಕ್ಕಳನ್ನ ಮಾತಾಡ್ತಾ ಸ್ವಲ್ಪ ಸಣ್ಣವರಿದ್ದಾಗ ಕರಿತಿರ್ತೀವಿ, ಸ್ವಲ್ಪ ಮುದ್ದು ಮಾಡ್ತಾ ಇರುವಾಗ ಅಮ್ಮ ಅಂತ ಕರಿತೀವಿ. ಯಾರಿಗೆ ಕರಿತೀವಿ? ಮಕ್ಕಳಿಗೆ, ಹೆಣ್ಮಕ್ಳಿಗೆ ಕರಿತೀವಿ. ತಾಯಿ ಅಂತ ಕರಿತೀವಿ ಇಲ್ಲ ಹೇಳಿ ನೋಡಂತ. ಸರಳವಾಗಿ ನಮ್ಮ ಮಕ್ಕಳನ್ನ ನಾವು ತಾಯಿ ಅಂತ ಸಂಬೋಧನೆ ಮಾಡ್ಲಿಕ್ಕೆ ಶುರು ಮಾಡಿರ್ತೀವಿ. ಯಾಕೆ? ಆಕಿ ಆಗಲೇ ತಾಯಿ ಆಗ್ಬಿಟ್ಲು, ನಮ್ಗೆ ಅಮ್ಮ ಆಗ್ಬಿಟ್ಲು ಅವಳು. ನನಗೆ ಮಗಳಾಗಿ ಹುಟ್ಟಿದವಳನ್ನ ನಾನು ಏನಂತ ಕರಿತೀನಿ? ತಾಯಿ ಅಂತ ಕರಿತೀನಿ. ಹಂಗ ಪರಮಾತ್ಮ ಏನ್ ಮಾಡಿದ ಅಂದ್ರೆ ತನ್ನ ಮಗಳಾದ ಸರಸ್ವತಿಯನ್ನ ತಾಯಿ ಅಂತ ವ್ಯವಹಾರ ಮಾಡಿದ. ಆ ಸರಸ್ವತಿ ಪರಮಾತ್ಮನನ್ನ ತನ್ನ ತಂದೆಯಾಗಿದ್ರು ಮುದ್ದಿನಿಂದ ಅಪ್ಪ, ನಾವು ಅಪ್ಪ ಅಂತ ಯಾರಿಗೆ ಕರಿತೀವಿ? ನಮ್ಮ ಮಕ್ಕಳಿಗೂ ಮುದ್ದಿನಿಂದ ಅಪ್ಪ ಅಂತ ಕರಿತೀವಿ. ನಾವು ಕರೆಯಂಗಿಲ್ಲ ಮತ್ತೆ ಮಕ್ಕಳಿಗೆ ಅಪ್ಪ ಅಂತ ಕರಿತೀವಿ. ಅಂದ್ರೆ ಪರಮಾತ್ಮ ತನ್ನ ಮಗಳಾದ ಸರಸ್ವತಿಯನ್ನ ಅಪ್ಪ ಅಂತ ತಾಯಿ ಅಂತ ಕರೀತಾಳೆ. ಸರಸ್ವತಿ ತನ್ನ ತಂದೆಯಾಗಿರುವ ಪರಮಾತ್ಮನನ್ನ ಮಗ ಅನ್ನೋ ಹಂಗ ಅಪ್ಪ ಅಂತ ಕರಿತಾ ಇದ್ದಾಳೆ. ಹಿಂಗಿವ್ರು ತಾಯಿ ಮಕ್ಕಳ ಸಂಬಂಧ, ಮಗಳು ಅಪ್ಪನ ಸಂಬಂಧ ಏನಾಯ್ತು ಅಂದ್ರೆ ಮೊದಲು ಸರಸ್ವತಿ ಅಪ್ಪನನ್ನ ಕರೆದಂತೆ, ಅಪ್ಪ ಆಟ ಆಡೋಣ ಬಾರೋ ಅಂತ. ಆ ಅಪ್ಪ ಮಗಳ ಜೊತೆಗೆ ಆಟ ಆಡ್ಕೋತ ಕೂತ್ಕೊಂಡ. ಆಟ ಕೂತೊತ್ನೊಳಗೆ ಆಟ ಆಡಿದ ಸರಸ್ವತಿಗೆ ಸಾಕಾದ್ಕೊಳ್ಳೆ, ಅಪ್ಪ ನಂಗೆ ಸಾಕಾತು ಅಂತ ಅಂದ್ಕೊಳ್ಳೆ ಬಾ ಅಂತ ತೊಡೆ ಮೇಲೆ ಕೂಡಿಸಿಕೊಂಡು ಮಲಗಿಸಿಕೊಂಡ. ಅಕ್ಕಿ ಮಲ್ಕೊಂಡ್ಲು. ನೋಡ್ರಿ ಎಷ್ಟು ವಿಚಿತ್ರದ. ಮೊದಲು ಸರಸ್ವತಿ ಕರೆದ್ಲು ಅನ್ನೋದಕ್ಕೆ ಪರಮಾತ್ಮ ಅವಳ ಜೊತೆಗೆ ಆಟಕ್ಕೆ ಹೋದ. ಅದಕ್ಕೆ ಮಾತಿನಲ್ಲಿ ಪ್ರಾಣ ಬಂದು ನಿಂತ. ಯಾವಾಗ ಅವಳಿಗೆ ಸಾಕಾಯಿತೋ, ಈ ಜೀವ ಮಲಗಿಕೊಂಡಿತೋ, ಆಗ ಆ ವ್ಯಕ್ತಿ ಯಾರ? ಸರಸ್ವತಿ ಎಲ್ಲಿ ಹೋದ್ಲು ಅಂತ ಕೇಳಿದ್ರೆ ಪರಮಾತ್ಮನ ತೊಡೆಯ ಮೇಲೆ ಬಂದ್ ಮಲಗಿದ್ಲು. ಅದಕ್ಕೆ ಒಬ್ಬರನ್ನೊಬ್ಬರು ನುಂಗೋದು ಅಂದ್ರೆ ಈ ಅರ್ಥ. ಯಾರು ನುಂಗ್ಬೇಕಾಗಿದೆ? ಸರಸ್ವತಿಯು ಪರಮಾತ್ಮನ ನುಂಗ್ತಾಳ, ಪರಮಾತ್ಮ ಸರಸ್ವತಿಯನ್ನು ನುಂಗ್ತಾನ ಅಂದ್ರೆ ಅಪ್ಪ ಮಕ್ಕಳು ಇಷ್ಟೊತ್ತು ಆಟ ಆಡಿ ಬಂದ್ರು, ಮಗಳಿಗೆ ಸಾಕಾಯಿತು, ತನ್ನ ತೊಡೆ ಮೇಲೆ ಮಲಗಿಸಿಕೊಂಡ. ಅದಕ್ಕೆ ಪ್ರಾಣ ವಾಚಮ್ರೇಳಿ, ಪರಮಾತ್ಮ ಮಾತನ್ನ ನುಂಗಿದ ಅಂದ್ರೆ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡ. ಎಚ್ಚರ ಆದ ಕೂಡ್ಲೆ ಲಕ್ಷ್ಮೀ ಸರಸ್ವತಿ ದೇವಿ ತನ್ನ ಕೆಲಸ ಶುರು ಮಾಡಿದ್ಲು. ಬೆನ್ನ ಹತ್ಕೊಂಡು ಇವ ಓಡಿದ. ಅದಕ್ಕೆ ವಾಕ್ ಪ್ರಾಣಂ ಹೇಳಿ, ಇವ ಸರಸ್ವತಿ ದೇವಿ ಮಗನನ್ನ ನುಂಗ್ತಾ ಇದ್ದಾಳೆ ಅಂದ್ರೆ ಎಲ್ಲಾ ಕಡೆ ಕರ್ಕೊಂಡು ಅಡ್ಡಾಡ್ತಾ ಇದ್ದಾಳೆ. ಈ ಅನುಸಂಧಾನದಿಂದಾಗಿ ಆ ಪಾಂಚಾಲ ಚಂಡರು ಎಲ್ಲ ಕಡೆಗೆ ಸರಸ್ವತಿಯ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಏನ ಒಂದು ಅನುಸಂಧಾನ ನೋಡಿ, ಎಷ್ಟು ಚಂದಾದ ಮಾತು. ತೊಡೆಯ ಮೇಲೆ ಕೂಡಿಸ್ಕೊಂಡಿದ್ದಾನ ಅಂದ್ರು, ಹೊಟ್ಟೆಯೊಳಗೆ ಕೂಡಿಸ್ಕೊಂಡ ಅಂದ್ರು ಒಂದೇ ಅರ್ಥ, ಏನ್ ಬಹಳ ವ್ಯತ್ಯಾಸ ಇಲ್ಲೇ ಇಲ್ಲ. ಸರಸ್ವತಿ ನುಂಗಿ ಹಾಕ್ಯಾಳ ಅಂದ್ರು, ಸರಸ್ವತಿ ಒಳಗಿದ್ದಾನಂದ್ರು ಒಂದೇ ಅರ್ಥ, ಬೇರೆ ಇಲ್ಲೇ ಇಲ್ಲ. ಹಿಂಗಾಗಿ ಈ ಇಡೀ ಮಾತು ಅದು ಎಷ್ಟು ತಂದೆ ಮಕ್ಕಳ ಸಂಬಂಧವನ್ನು ಎಷ್ಟು ಪ್ರೇಮದಿಂದ ತಿಳಿಸಿಕೊಡ್ಲಿಕ್ಕತ್ತದ. ಸಹಜವಾಗಿ ಲೋಕದಲ್ಲಿ ನಾವು ವಯಸ್ಸಾದಂತೆ ನಮ್ಮ ಹೆಣ್ಮಕ್ಳನ್ನ ನಾವು ಅಮ್ಮ ಅಂತ ಕರೆಯೋದು ರೂಢಿ ಮಾಡ್ಕೊಂಡ್ಬಿಡ್ತೀವ್ರಿ. ಪ್ರಾಯ ಅಷ್ಟೊತ್ತಿಗೆ ನಮ್ಮ ತಾಯಿಯರು ಮರ್ತು ಹೋಗಿ ಈ ರೂಪದಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ನಮ್ಮ ಅಮ್ಮಂದ್ರೆ ಈ ರೂಪದಾಗ ಬಂದು ನಿಂತ್ಬಿಟ್ಟಿರ್ತಾರೆ ನಮ್ಗೆಲ್ಲರಿಗೂ. ಹಂಗಾದ ಅನುಸಂಧಾನವನ್ನ ಈ ಉಪನಿಷತ್ನಲ್ಲಿ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ವಾಕ್ ಸಂಹಿತೇತಿ ಪಾಂಚಾಲ ಚಂಡಃ ವಾಚಾ ವೈ ವೇದಾ ಸಂಧೀಯಂತೆ ವಾಚಾ ಛಂದಾಂಸಿ ವಾಚಾ ಮಿತ್ರಾಣಿ ವಾಚಾ ಸರ್ವಾಣಿ ಭೂತಾನಿ ಅಥೋ ವಾಗೇ ವೇದಂ ಸರ್ವಮಿತಿ ತತ್ರ ಯದೇ ತದಧೀಯತೆ ವಾ ಭಾಷತೆ ವಾ ವಾಚಿ ತದಾ ಪ್ರಾಣೋ ಭವತಿ. ಯಾವಾಗ ನೀವು ವೇದಾಧ್ಯಯನ ಮಾತಾಡ್ತೀರಿ ಆಗ ನಿಮ್ಮ ಮಾತಿನಲ್ಲಿ ಪ್ರಾಣ ಬಂದು ನಿಲ್ತಾನ. ಇಲ್ಲಿ ಪ್ರಾಣ ಬಂದು ನಿಲ್ತಾನಂದ್ರೆ ಸರಸ್ವತಿ ಹೊಟ್ಟಿ ಒಳಗಿದ್ದಾನವ ಪರಮಾತ್ಮ, ಪ್ರಾಣ ಬಂದು ನಿಲ್ತಾನ. ವಾಕ್ ತದಾ ಪ್ರಾಣಂ ಹೇಳಿ, ಆಗ ನಾವು ಮಾತನಾಡುವಾಗ ನಮ್ಮ ಮಾತಿನಲ್ಲಿ ಭಗವಂತ ನಿಲ್ತಾನ. ನೋಡ್ರಿ ಇದು ಗೊತ್ತದ ಇಲ್ಲ ಹೇಳ್ರಿ ನೋಡಂತ. ಏನಂತ? ನಾವು ದೊಡ್ಡವ್ರು ಮಾತಾಡಿದ್ರೆ ಅವ್ರ ಮಾತೊಳಗೆ ಭಗವಂತ ಇದ್ದಾನಪ್ಪ. ವಿಪ್ರವಾಕ್ಯಂ ಜನಾರ್ದನ ಅಂತ ಕರೆದಿರ್ತೀವಿ. ಏನ್ ಕರಿತೀವಿ? ಬ್ರಾಹ್ಮಣರ ಮಾತು ಅಂದ್ರೆ ದೇವರು ಅಂತ. ಯಾರೋ ಮನೆಗೆ ಬ್ರಾಹ್ಮಣರು ಬಂದಿರ್ತಾರೆ, ನೀವು ಒಳ್ಳೇದಾಗ್ಲಿ ಅಂತ ಹೇಳ್ರಿ, ಶುಭಮಸ್ತು ಅಂದ್ರೆ ಬ್ರಾಹ್ಮಣರ ಮಾತು ದೇವರು. ವಿಪ್ರವಾಕ್ಯಂ ಜನಾರ್ದನ, ಕೆಲವು ಕಡೆ ವಿಪ್ರವಾಕ್ಯೋ ಜನಾರ್ದನ ಅಂತ ಕರೆದಿರ್ತಾರೆ, ಇರ್ಲಿ ವಿಪ್ರವಾಕ್ಯೋ ಜನಾರ್ದನ ಅಂತ. ಹಾಗಾದ್ರೆ ಆ ಮಾತಿನ ಒಳಗಡೆಗೆ ಗರ್ಭದಲ್ಲಿ ಪರಮಾತ್ಮನಿದ್ದಾನೆ. ವಾಕ್ ತದಾ ಪ್ರಾಣಂ ಹೇಳಿ, ಅವಾಗೇನಾಯ್ತು? ಸರಸ್ವತಿ ಪರಮಾತ್ಮನ ತನ್ನ ಹೊಟ್ಟೆಗೆ ಇಟ್ಟುಕೊಂಡಾಳ. ಅಥ ಯತ್ರ ತೂಷ್ಣೀಂ ವಾ ಭವತಿ ಸ್ವಪಿತಿ ವಾ ಪ್ರಾಣೇ ತದಾ ವಾಗ್ ಭವತಿ. ಯಾವಾಗ ಇವ ಮಾತನಾಡೋದನ್ನ ನಿಲ್ಲಿಸ್ತಾನ, ಮಲ್ಕೋತಾನ, ಆವಾಗ ಪ್ರಾಣ ಸರಸ್ವತಿಯನ್ನು ಒಳಗೆ ಇಟ್ಟುಕೊಂಡಾನ. ಪರಮಾತ್ಮ ತನ್ನ ಸರಸ್ವತಿ ತಗೊಂಡಾನ. ಪ್ರಾಣಸ್ತದಾ ವಾಚಂ ಹೇಳಿ ತೌ ಅನ್ಯೋನ್ಯಂ ರೀಢ. ಹಿಂಗ ಮತ್ತ ಅಪ್ಪ ಮಗಳು ಒಬ್ಬರನ್ನೊಬ್ಬರು ನುಂಗಿದ್ದಾರ. ವಾಗ್ವೈ ಮಾತ, ಸರಸ್ವತಿ ತಾಯಿ, ಪ್ರಾಣ ಪುತ್ರ, ಪರಮಾತ್ಮನೇ ಮಗನಾಗಿದ್ದಾನೆ. ಇದರ ಮೇಲೆ
ತದಪ್ಪೇತದೃಷಿಣೋಕ್ತಂ ಅಂತ ಮಂತ್ರ ಪ್ರಾರಂಭ ಆಗ್ತದೆ. ಆ ಮಂತ್ರವನ್ನ ಮಧ್ಯಾಹ್ನ ಪಾಠದಲ್ಲಿ ನೋಡಂತ. ಬ್ರಹ್ಮದೇವರು ಕಂಡರು ಅನ್ನುವಂಥ ಮಂತ್ರ. ಏಕ ಸುಪರ್ಣ ಸ ಸಮುದ್ರಮಾವಿವೇಶ. ಒಬ್ಬನೇ ಒಬ್ಬ ಸುಪರ್ಣ. ಸೂಪರ್ಣ ಅಂದ್ರೆ ಸೂಪರ್ಣ ಅಂದ್ರೆ ಅತ್ಯಂತ ಆನಂದವುಳ್ಳಂತಹ ಪರಮಾತ್ಮ ಸಮುದ್ರದಲ್ಲಿ ಪ್ರವೇಶ ಮಾಡಿದ. ಸ ಇದಂ ವಿಶ್ವಂ ಭುವನಂ ವಿಚಟ್ಟೆ. ಅವನೇ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನ ಇತ್ಯಾದಿ ವಿಚಾರಗಳೆಲ್ಲ ಉಂಟು. ನೋಡಂತ ಮಧ್ಯಾಹ್ನದಾಗ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.